ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದಿನದ ಪಂಚಾಂಗದ ವಿಶೇಷತೆ ಹಾಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿಗಳು ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. ಇವಾಗ ಆಲ್ರೆಡಿ ನಾವು ಕಾರ್ತಿಕ ಮಾಸದಲ್ಲಿದ್ದೀವಿ. ಕಾರ್ತಿಕ ಮಾಸದಲ್ಲಿ ಇವತ್ತು ವಾರ ಸೋಮವಾರ, ಹಾಗೆ ಶುಕ್ಲ ಪಕ್ಷದ ಅಷ್ಟಮಿ ಇರ್ತಕ್ಕಂಥದ್ದು. ಅಷ್ಟಮಿ ರಾತ್ರಿ 24 ಗಂಟೆ ಅಂದರೆ ರಾತ್ರಿ ಎಲ್ಲ ಮುಗಿದು 21ನೇ ತಾರೀಕಿಗೆ ಬೀಳ್ತಕ್ಕಂಥದ್ದು 3 ಗಂಟೆಗೆ. ಹಾಗೆ ಇವತ್ತಿನ ಒಂದು ಕರ್ಣ, ವಿಷ್ಟಿಕರ್ಣ ಅಂತ ಹೇಳ್ತಾರೆ, ಭದ್ರಕರ್ಣ ಅಂತ 4 ಗಂಟೆವರೆಗೂ ಇರ್ತಕ್ಕಂಥದ್ದು. ಹಾಗೆ ಭವಕರ್ಣ ಅಂತ. ಇವತ್ತಿನ ನಕ್ಷತ್ರ ಧನಿಷ್ಠಾ ನಕ್ಷತ್ರ. ಹಾಗೆ ಇವತ್ತಿನ ಯೋಗ ಬಂದ್ಬಿಟ್ಟು ಧ್ರುವ ಯೋಗ. ಧನಿಷ್ಠಾ ನಕ್ಷತ್ರದ ಬಗ್ಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಾಕಷ್ಟು ಜನ ಧನಿಷ್ಠಾ ನಕ್ಷತ್ರ ಏನಕ್ಕೆ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪಂಚಕ ಅಂತ ಕರೀತಾರೆ. ಪಂಚಕ ಏನಿದು ಪಂಚಕ ಅಂತಂದ್ರೆ, ಪಂಚ ಅಂದ್ರೆ 5. ಈ 5 ನಕ್ಷತ್ರಗಳಲ್ಲಿ ಸಾಮಾನ್ಯವಾಗಿ ಯಾರಾದರೂ ಈ ನಕ್ಷತ್ರದಲ್ಲಿ ತೀರೋದ್ರೆ ಸಾಮಾನ್ಯವಾಗಿ ನೀವು ಕೇಳಿರ್ತೀರ, ಮನೆ ಬಿಡಬೇಕು 3 ತಿಂಗಳು, ಮನೆ ಬಿಡಬೇಕು 6 ತಿಂಗಳು ಅಂತೇಳಿ. 27 ನಕ್ಷತ್ರಗಳಲ್ಲಿ ಕೊನೆಯ 5 ನಕ್ಷತ್ರಗಳು ಧನಿಷ್ಠಾ ಪಂಚಕ ಅಂತಾನೆ ಕೆಲವರು ಕರೀತಾರೆ. ಅದರಲ್ಲಿ ವಿಶೇಷವಾಗಿ ಧನಿಷ್ಠ, ಶತಭಿಷ, ಹಾಗೆ ಪೂರ್ವ ಭಾದ್ರಪದ 3ನೇದು, 4ನೇದು ಉತ್ತರ ಭಾದ್ರಪದ, 5ನೇದು ರೇವತಿ. ಈ 5 ನಕ್ಷತ್ರಗಳಲ್ಲಿ ಯಾರಾದರೂ ದೈವಾಧೀನರಾದರೆ, ಅಂದರೆ ಇವತ್ತು ನಾಳೆ ನಾಡಿದ್ದವರೆಗೂ ಇರತಕ್ಕಂಥದ್ದು, ಸಾಮಾನ್ಯವಾಗಿ ಅವರ ಕುಟುಂಬದಲ್ಲಿ ಅನೇಕ ಸಾವುಗಳಾಗುತ್ತೆ. ಬೇಸ್ಡ್ ಆನ್ DNA ಅಂತ ಕರೀತಾರೆ. DNA ಅಂದರೆ ಅಸೋಸಿಯೇಟೆಡ್ DNA ಅಂತ ಕರಿತೀವಿ. DNA ಪ್ರಕಾರ ನಾವು ನೋಡಿದ್ರೆ 256 DNA ಪ್ರಕಾರಗಳು ಇರ್ತಕ್ಕಂಥದ್ದು. ಸೈನ್ಸು ಕೂಡ ಅದನ್ನೇ ಹೇಳಿದೆ. 256 ಗೋತ್ರ ಮತ್ತೆ ಪ್ರವರ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಕ್ಷತ್ರದಲ್ಲಿ ತೀರ್ಕೊಂಡವರು ಅದೇ ಒಂದು ಗೋತ್ರ ಅಂತ ನಾವೇನು ಕರಿತೀವಿ, ಸಹಗೋತ್ರದವರು ಸ್ವಲ್ಪ ಅವ್ರದ್ದು ಕೂಡ ದಶಾಭುಕ್ತಿ ಕರ್ಮಗಳು ಸ್ವಲ್ಪ ಎಂಡ್ ಆಗಿದ್ರೆ ಸ್ವಲ್ಪ ಬೇಗ ಅವರು ಕೂಡ ಸಾವನ್ನಪ್ತಾರೆ. ಅದಕ್ಕೆ ನಮ್ಮ ಮನೇಲಿ ಕಂಟಿನ್ಯೂಸ್ ಆಗಿ ವರ್ಷ 3 ಸಾವಾಯಿತು, 5 ಸಾವಾಯಿತು, 6 ಸಾವಾಯಿತು ಅಂತ ಜನರಲ್ ಆಗಿ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕಾದ್ರೆ ಧನಿಷ್ಠಾ ಪಂಚಕ ಬಂದಿರತಕ್ಕಂಥದ್ದೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಿದ್ರೆ ಗುರುಗಳೇ ಇದಕ್ಕೇನು ಪರಿಹಾರ ಇಲ್ವಾ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಪರಿಹಾರ ಕಷ್ಟ ಇದು. ಆದರೆ ತುಂಬ ಜನ ಸ್ವಲ್ಪ ಮನೆ ಖಾಲಿ ಮಾಡಿ 2 ತಿಂಗಳು, 3 ತಿಂಗಳು, 5 ತಿಂಗಳು ಅಂತ ಹೇಳ್ತಕ್ಕಂಥದ್ದು ನಾವು ಕೇಳಿಸ್ತೀವಿ. ಸೊ ತೀರಿರ್ತಕ್ಕಂಥ ಮನೆಯಲ್ಲಿ ಯಾವ ಜಾಗದಲ್ಲಿ ಇರ್ತಾರೋ ಅಥವಾ ಯಾವ ಜಾಗದಲ್ಲಿ ಹಾಸ್ಪಿಟಲಲ್ಲಿ ತೀರಿದ್ರು ಕೂಡ, ಯಾವ ಒಂದು ಸ್ಥಳದಲ್ಲಿ ಅವರು ವಾಸವಾಗಿರ್ತಾರೋ ಅಥವಾ ಮಲಗಿರ್ತಾರೋ ಆ ಜಾಗದಲ್ಲಿ ರೂಮ್ ಇರ್ಬೋದು ಅಥವಾ ಹಾಲ್ ಇರ್ಬೋದು, ಕಬ್ಬಿಣದ ಬಾಣಲೆಯಲ್ಲಿ ಎಳ್ಳು ಎಣ್ಣೆ ಹಾಕಿ ಅವರು ತೀರೋಗಿರ್ತಕ್ಕಂಥ ದಿವಸದಿಂದ ಪುಣ್ಯ ಆಗುವವರೆಗೂ ಕೂಡ, ಪುಣ್ಯದ ದಿನ ಆಗುವವರೆಗೂ ಕೂಡ ಅದನ್ನು ಉರಿಸ್ತಾ ಇರಬೇಕು. ತದನಂತರ ಆ ಪುಣ್ಯ ಆದ ನಂತರ ಆ ದೀಪವನ್ನು ತಗೊಂಡೋಗಿ ಒಂದು ಮರದ ಕೆಳಗಡೆ ಅಲ್ಲೇ ಬಿಟ್ಬಿಟ್ಟು ಬರ್ತಕ್ಕಂಥದ್ದು ಅಂತ ಹೇಳಿ ಕೆಲವು ಶಾಸ್ತ್ರಗಳಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಧನಿಷ್ಠಾ ಪಂಚಕ ಅಂತ ಹೇಳ್ತೀವಿ. ಹಾಗೆ ನಮ್ಮ ಇದೇ ಗುರುವಾರ ಜ್ಯೋತಿಷ್ಯ ತರಗತಿಗಳಿರ್ತಕ್ಕಂಥದ್ದು. ಸೊ ಭಾಳಷ್ಟು ಜನ ಕರೆ ಮಾಡೋರು ಜ್ಯೋತಿಷ್ಯ ಕಲೀರಿ, ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ನೀವು ತಿಳ್ಕೊಳ್ತೀರಾ, ನೆಮ್ಮದಿ ಬರುತ್ತೆ, ಖಂಡಿತ ನೆಮ್ಮದಿ ಇರುತ್ತೆ, ಹಾರಾಡುವ ಮನಸ್ಸಿಗೆ ಒಂದು ದಾರಿದೀಪ ಆಗುತ್ತೆ. ಸೊ ಜಾಯ್ನ್ ಆಗಿ. ಬೆಳಿಗ್ಗೆ ಒಂದು ಕ್ಲಾಸ್ ಇರುತ್ತೆ,
11ರಿಂದ 1, ಸಂಜೆ ಒಂದು ಕ್ಲಾಸ್ ಇರುತ್ತೆ 7ರಿಂದ 9. ಯಾವ್ದಾರು ಆಯ್ಕೆ ಮಾಡ್ಕೋಬೋದು. 15 ದಿವಸ ಇರುತ್ತೆ, ಕಂಟಿನ್ಯೂಸ್ ಆಗಿರಲ್ಲ, ಮಧ್ಯದಲ್ಲಿ ಬ್ರೇಕ್ಸ್ ಇರುತ್ತೆ. ಒಂದು ವಾಟ್ಸಪ್ ಗ್ರೂಪಲ್ಲಿ ಇರ್ತೀವಿ, ಸಾಕಷ್ಟು ಡಿಸ್ಕಷನ್ ಬರ್ತಾ ಇರುತ್ತೆ, ಕನ್ಫ್ಯೂಷನ್ಸ್ ಎಲ್ಲ ಬರುತ್ತೆ. ಯಾಕೆ ಯಾವುದೇ ಒಂದು ಹೊಸ ಸಬ್ಜೆಕ್ಟ್ ಆದರೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ, ಯಾಕಿರಲ್ಲ. ಅದ್ರ ಜೊತೆಗೂ ಕೂಡ ಖಂಡಿತ ಹೋಗ್ತಾ ಹೋಗ್ತಾ ನೋಡ್ತಾ ಎಲ್ಲರಿಗೂ ಬರುತ್ತೆ. ಫಸ್ಟು ಸೈಕಲ್ ಹೊಡಿಬೇಕಾದ್ರೆ ಬ್ಯಾಲೆನ್ಸ್ ಬರಲ್ಲ, ಸೈಕಲ್ ಹೊಡಿತಾ ಆಮೇಲೆ ಸೈಕಲ್ ಓಡಿಸೋ ಗಮನದಲ್ಲೇ ಇರಲ್ಲ, ಆ ಕಡೆ ಈ ಕಡೆ ನೋಡೋದು. ಸೈಕಲ್ ಓಡಿಸೋರು ಅದೇನೋ ಅಲ್ಲೇನಿದೆ ಇಲ್ಲೇನಿದೆ ನೋಡಿ, ಆ ಬಾಡಿ ಆ ಸೈಕಲ್ ಓಡಿಸ್ತಕ್ಕಂಥ ಒಂದು ಪ್ರಕ್ರಿಯೆನ ಒಳಗೆ ತೊಗೊಂಡ್ಬಿಟ್ಟಿರುತ್ತೆ. ಮನಸ್ಸು ಅಲ್ಲಿ ಇಲ್ಲಿ ಇದ್ರೂ ಕೂಡ ಸೈಕಲ್ ಮೇಲೆ ಗಮನನೇ ಇರಲ್ಲ. ಅದೇ ಥರನ ಜ್ಯೋತಿಷ್ಯ ಆಗಿದ್ರು ಯಾವುದೇ ಒಂದು ಸಬ್ಜೆಕ್ಟ್ ಆದರೂ ಕೂಡ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮ ತಲೆಗೆ ಹೋಗುತ್ತೋ ಇಲ್ವೋ ಅಂದರೆ ಗಾಡಿ ಓಡಿಸೋರು ನಾವು ಓಡಿಸ್ತೀನೋ ಇಲ್ವೋ ಅಂದಂಗೆ ಲೈಫ್ ಲಾಂಗ್ ಅವ್ರು ಗಾಡಿನೇ ಓಡಿಸಲ್ಲ. ಎಷ್ಟೋ ಜನ ಹಂಗೇನೆ ಮಹಿಳೆಯರು, ನಂಗೆ ಗಾಡಿ ಓಡಿಸ್ತೀನೋ ಇಲ್ವೋ ಬಿದ್ದುಬಿಟ್ರೆ ಅಂತ ಹೇಳಿ ಒಂದು ಭಯದ ವಾತಾವರಣದಲ್ಲಿ ಇರೋರು ಇವತ್ತಲ್ಲಿ ನಾಳೆ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೀತಿ ಇರ್ತಕ್ಕಂಥದ್ದು ಜಾಯ್ನ್ ಆಗಿ ಗುರುವಾರದಿಂದ ಪ್ರಾರಂಭವಾಗ್ತಕ್ಕಂಥದ್ದು. ಗುರುಗಳೇ, ಖಂಡಿತವಾಗ್ಲು ಈ ತರದ ಸಾಕಷ್ಟು ವಿಚಾರಗಳು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೋಬೇಕು ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಲೇಬೇಕು. ಹಾಗೆ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ, ಇವತ್ತಿನ ನಮ್ಮ ಮೊದಲಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ ಮೇಡಮ್. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ, ಯಾರಿದು? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಹಲೋ, ನಮಸ್ತೆ ಮೇಡಮ್, ಕೇಳ್ತಿದೆ ಇವಾಗ? ಹಾ, ಕೇಳಿಸ್ತಾ ಇದೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನಮ್ ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿಯಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ ಬಗ್ಗೆನೆ. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 24/8/94. 24/8/94. 94. ಹುಟ್ಟಿದ ಸಮಯ ಏನು? 5 ಗಂಟೆ ಮೇಡಮ್. 5 ಗಂಟೆ ಬೆಳಿಗ್ಗೆ? ಅಲ್ಲ ಮೇಡಮ್, 4 ಸಂಜೆ. ಸಂಜೆ. ಓಕೆ. ಹುಟ್ಟಿದ ಸ್ಥಳ ಯಾವುದು? ಕೀಲೂರು ಅಂತ ಮೇಡಮ್, ಶಿವಮೊಗ್ಗ ಹತ್ರ. ಶಿವಮೊಗ್ಗ ಹತ್ರ. ಓಕೆ. ಏನ್ ಪ್ರಶ್ನೆ ಇತ್ತು? ಏನ್ ಕೆಲಸದ ಬಗ್ಗೆ ಕೇಳಬಹುದು? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಸರ್. ಏನ್ ಕೆಲಸದ ಬಗ್ಗೆ ಕೇಳಬೇಕಾಯ್ತು? 30 ವಯಸ್ಸಾಯ್ತು ನಿಮ್ಗೆ, ಇನ್ನು ಏನ್ ಕೆಲಸ ಹುಡುಕ್ತಾ ಇದ್ದೀರಾ? ಇದೇ ಸರ್, ಯಾವ್ದು ಅಡ್ಜಸ್ಟ್ ಆಗಿದ್ದಿಲ್ಲ. 3-4 ಕೆಲಸ ಮಾಡ್ಬಂದ್ರೆ. ಸ್ವಲ್ಪ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನೀವು. 3-4 ತರ ಕೆಲಸ ಮಾಡ್ಬಂದ್ರೆ ಸರ್, ಯಾವ್ದು ಅಡ್ಜಸ್ಟ್ ಆಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕೇಳೋಣ ಅಂತಿದ್ದೆ. 3-4 ತರ ಕೆಲಸ ಮಾಡಿ ಬಂದ್ರಾ? ನಿಮ್ಮ ಶುಕ್ರ ದಶದಲ್ಲಿ 5 ಮತ್ತೆ 9 ಸ್ಟಾರ್ಟಿಂಗ್ ಅಲ್ಲಿ ಇದೆ. 5 ಮತ್ತೆ 9 ಜನರಲ್ ಆಗಿ ನಮಗೆ ಒಂದು ಕಡೆ ನೀವು ಎಂತ IAS ಆಫೀಸರ್ ಕೆಲಸ ಕೊಟ್ಟರು ಕೂಡ ನೀವು ಅಲ್ಲಿ ನಿಲ್ಲಲ್ಲ. ಯಾಕಂದ್ರೆ ಮನಸ್ಥಿತಿ 5, 9 ಸ್ವಲ್ಪ ನಮ್ಮ ಮನಸ್ಸಿಗೆ ಒಂದು ರೀತಿಯ ಸೋಂಬೇರಿತನದ ಒಂದು ಮೈಂಡ್ ಸೆಟ್. ಸೊ ಎಲ್ಲೋದ್ರೂ ಕೂಡ ನಿಮಗೆ ಅಲ್ಲಿದ ಪ್ರಾಬ್ಲಮ್ ನಿಮಗೆ ಜಾಸ್ತಿ ತಲೆಗೋಗುತ್ತೆ ಕೆಲಸದಕ್ಕಿಂತ ಹೆಚ್ಚಾಗಿ. ಅದು ಶುಕ್ರ ಮಾಡ್ತಕ್ಕಂಥ ಕೆಲಸ. ಹಾಗೆ ಯಾವ ಕೆಲಸ ಉತ್ತಮ ಅಂತಂದ್ರೆ ಸರ್ವಿಸ್ ಇಂಡಸ್ಟ್ರಿಲಿ ಇರಬೇಕು. ಈ ಸರ್ವಿಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಈ ಸ್ವಿಗ್ಗಿ ಮತ್ತೆ ಈ ಒಂದು ಏರ್ಟೆಲ್, ಇನ್ನೊಂದು ಯಾವ್ದೋ ಐಡಿಯಾ ಕಂಪನಿ, ರಿಲಯನ್ಸ್, ಸರ್ವಿಸ್ ಇಂಡಸ್ಟ್ರಿ. ಆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಿಮಗೆ ಯೋಗ ಜಾಸ್ತಿ ಇರುತ್ತೆ. ಸರ್ವಿಸ್ ಕೊಡ್ತಕ್ಕಂಥ ಕಂಪನಿ, ಪ್ರಾಡಕ್ಟ್ಗಿನ ಹೆಚ್ಚಾಗಿ ಸರ್ವಿಸಸ್ ಅಲ್ಲಿ ನೀವು ಇದ್ರೆ ಆ ಲೈನಲ್ಲಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಆಗುತ್ತೆ. ಬಟ್ ಈ 5-9 ಕಾಂಬಿನೇಷನ್ ಒಳ್ಳೇದಲ್ಲ. ಸೊ ಇಲ್ಲಿಗೆ ನಿಮಗೆ ಒಳ್ಳೇದಾಗಬೇಕು ಅಂತಂದ್ರೆ 6, 4, 11 ಹಾಗೆ ಮಂಗಳನ ಒಂದು ಕಾಂಬಿನೇಷನ್ ಅಲ್ಲಿ 3 ಮುಖದ ರುದ್ರಾಕ್ಷಿ ಹಾಕಿ. ಆಮೇಲೆ ಇದೆಲ್ಲ ನಿಮಗೆ ಕರೆಕ್ಟ್ ಡೈರೆಕ್ಷನ್ ಬೇಕು ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಕಲೀರಿ. ಸೊ ಎಲ್ಲರೂ ಕಲಿತಾರೆ, ಕೇಳ್ತಾರೆ, ನಾನು ಯಾವ ಲೈನಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೆಲ್ಲ ಕೇಳ್ತಾರೆ. ಲಕ್ಷಾಂತರ ರೂಪಾಯಿ ಎಜುಕೇಶನ್ಗೆ ಖರ್ಚು ಮಾಡ್ತಾರೆ ವೀಕ್ಷಕರು, ಅವ್ರ ತಂದೆ ತಾಯಿಗಳು, ಪೋಷಕರೆಲ್ಲ ಬಂದು. ಇಂಥ ಶಾಸ್ತ್ರ ನಮ್ಮ ಜೀವನದಲ್ಲಿದೆ. ಮತ್ತೆ ತುಂಬಾ ಜನ ಬೈತಾರೆ, ಇದು ಈ ಒಂದು ಶಾಸ್ತ್ರನ ಹೇಳ್ತಕ್ಕಂಥವ್ರು ಬ್ರಾಹ್ಮಣರು ಅಂತ ಹೇಳಿ. ಆಮೇಲೆ ಅದನ್ನ ಬೈತಾರೆ, ಬ್ರಾಹ್ಮಣರಿಗೆ ಮಾತ್ರ ಅದಿತ್ತು, ನಮ್ಗೆಲ್ಲ ಹೇಳ್ಕೊಟ್ಟಿಲ್ಲ ಅಂತ. ಇವಾಗ ನಾವು ಹೇಳ್ಕೊಡಕ್ ಬಂದಿದ್ರೆ ಒಬ್ರು ಕೂಡ ನಮ್ಮನ್ನ ಪ್ರಶಂಸೆ ಮಾಡ್ತಾ ಇಲ್ಲ. ಒಬ್ರು ಕೂಡ ಸರ್ ಯಾರು ಹೇಳೇ ಕೊಡಲ್ಲ, ನೀವು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಸರ್, ಒಂದು ಹ್ಯಾಟ್ಸ್ ಆಫ್ ಅಂತ ಒಬ್ರು ಕಾಲರ್ಸ್ ಒಬ್ರು ಹೇಳೋದಿಲ್ಲ. ಅವ್ರದ್ದಾಯ್ತು ಇದಾಯ್ತು. ಸೊ ಕಲಿಯುಗದಲ್ಲಿ ಸುಮ್ಮನೆ ಮಾತಾಡ್ತಾರೆ ಜನ. ಹಿಂದೆ ಏನ್ ನಡೆದಿತ್ತೋ ಅದನ್ನ ಮುಂದೆ ತಗೊಂಬಂದು ಮಾತಾಡ್ತಾರೆ. ಆದ್ರೆ ಸ್ಪಷ್ಟನೆ ಯಾರು ಕೊಡೋದಿಲ್ಲ. ಸುಮ್ಮನೆ ಅವರು ಆ ಕಾಲದಲ್ಲಿ ಹಂಗ್ ಮಾಡಿದ್ರು, ಈ ಕಾಲ ನೋಡ್ಕೊಂಡು ಮುಂದೆ ಹೋಗೋಕ್ ಜನ ಇಲ್ಲ. ಹಿಂದಿನ ನ್ಯೂನ್ಯತೆ ತಗೊಂಡು ಇಲ್ಲಿ ಗಲಾಟೆಗಳು ನಾವು ಮಾಡ್ಕೋತಾ ಇದ್ದೀವಿ. ಕಲಿಯುಗ ಅಂದ್ರೆ ಅಷ್ಟೇನೆ.
ಅದು ಕತ್ತಲೆ ಯುಗ. ಯಾವಾಗಲೂ ಕೂಡ ಹಿಂದೆ ಏನೋ ನಡೆದಿರ್ತಕ್ಕಂಥದ್ದು ಮುಂದೆ ಇಟ್ಕೊಂಡು ಮಾತಾಡ್ತಕ್ಕಂಥ ಜನಗಳೇ ಹೆಚ್ಚು, ಅವರನ್ನ ಪ್ರಶಂಸೆ ಮಾಡ್ತಕ್ಕಂಥದ್ದೇ ಹೆಚ್ಚು. ಯಾರಾದರೂ ಒಂದು ವಿಚಾರಗಳನ್ನ ನೆಗೆಟಿವ್ ಹೇಳ್ಬಿಟ್ರೆ ಹಿಂಗಾಗಿತ್ತು, ನಮ್ಮನ್ನು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಬಂದ್ರೆ ಅದನ್ನೇ ಅವರು ಇವರೇ ಗ್ರೇಟು, ಹೌದು ಇವ್ರು ಕರೆಕ್ಟಾಗಿ ಹೇಳಿದ್ರು. ಈಗ ಏನಾದ್ರು ಆಗ್ತಾ ಇದೆಯಾ? ಈಗ ಪ್ರಸ್ತುತ ನಾವು ಮಾತಾಡಬೇಕು. ಪ್ರಸ್ತುತ ಹೇಗಿದೆ ಕಂಡೀಷನ್ಸ್ ಮಾತಾಡೋದಿಲ್ಲ. ಅದಕ್ಕೆ ಸತ್ಯಯುಗ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕಲಿಯುಗ ಒಳ್ಳೇದಲ್ಲ. ಕಲಿಯುಗದಲ್ಲೂ 25% ಒಳ್ಳೇದು ಅಂತ ಹೇಳ್ತಾರೆ. ಆ 25% ಅಲ್ಲಿ ಸ್ವಲ್ಪ ನಮಗೆ ಮಳೆ ಬೆಳೆ ಎಲ್ಲ ಆಗ್ತಾ ಇರ್ತಕ್ಕಂಥದ್ದು, ಈ ಶಾಸ್ತ್ರ ಧರ್ಮ ಉಳಿಬೇಕು ಅಂತಕ್ಕಂಥದ್ದು ಒಂದು ಕಲಿಸ್ತಕ್ಕಂಥ ಒಂದು ವಿಚಾರ ನಿಮಗೆ ಕೊಡ್ತಾ ಇದೀವಿ. ಬನ್ನಿ ಕಲೀರಿ ಅಂತ ಸಜೆಸ್ಟ್ ಮಾಡ್ತೀವಿ. ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡಿರ್ತೀರ, ಬೇರೆ ಬೇರೆ ಕಡೆ ಎಲ್ಲ ಫ್ರೆಂಡ್ಸ್ ಖರ್ಚು ಮಾಡ್ತೀರಾ. ಇದು ನಿಮಗೆ ನೀವು ಖರ್ಚು ಮಾಡ್ಕೊಳ್ತಕ್ಕಂಥ ಒಂದು ಒಳ್ಳೆ ಗಿಫ್ಟ್ ಅಂತ ಹೇಳ್ತಾರೆ. ಸೊ ಯಾರೋ ಒಬ್ರು ನಮ್ಮ ಸ್ನೇಹಿತರು ಹೇಳಿದ್ರು, ಇದು ನಾವು ಎಷ್ಟೇ ಕಲಿಯಕ್ಕೆ ಮಾಡಿ ಬನ್ನಿ ಅಂತ ಹೇಳಿದ್ರು ಕೂಡ ಭಗವಂತ ಆರಿಸ್ತಾನಂತೆ, ಇಂಥವರೇ ಇದನ್ನು ಕಲಿಬೇಕು ಶಾಸ್ತ್ರ ಅಂತ. ಆದ್ರೆ ನಾನು ಗುರುವಾಗಿ ನಾನು ಹೇಳೋದು ಅಂತಂದ್ರೆ ಭಗವಂತ ಅವನು ಆರಿಸ್ತಾನೆ ಬಿಡ್ತಾನು. ಗುರು ಹರಮುನಿದರು ಗುರು ಕಾಯುವನು ಅಂತ ಹೇಳ್ದಂಗೆ ಗುರು ಆಗಿ ನಾನು ನಿಮಗೆ ಕಾಯ್ತಕ್ಕಂಥ ಒಂದು ವಿಚಾರ ಕರಿತೀನಿ. ಎಷ್ಟೋ ಜನ ಮಹಿಳೆಯರು ಇವತ್ತು ವಾಹಿನಿ ನೋಡ್ತಾ ಇರ್ತಾರೆ, ನಾನು ಕಲಿತೀನಿ, ನಮ್ಮ ಜೀವನ ನಾನು ಸರಿ ಮಾಡ್ಕೊಳ್ತೀನಿ, ನನ್ನ ಫ್ಯಾಮಿಲಿನೂ ನೋಡ್ಕೊಳ್ತೀನಿ ಅಂತ ಒಂದು ಸಂಕಲ್ಪವನ್ನ ನೀವು ಮಾಡ್ಕೊಳ್ಳಿ. ಆಮೇಲೆ ನೋಡಿ ಹೇಗೆ ಅದ್ಭುತವಾಗಿರ್ತಕ್ಕಂಥ ಜೀವನನ ನೀವು ನಡೆಸ್ತೀರಾ. ಖಂಡಿತವಾಗ್ಲೂ ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕು ಅಂದ್ರೆ ಇನ್ನು ಕೇವಲ 3 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಂಬರ್ಗೆ ಕರೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಜೊತೆಗೆ ನಿಮ್ಮೆಲ್ಲರ ಕರೆಯನ್ನು ಕೂಡ ಸ್ವೀಕರಿಸ್ತೇವೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ನನ್ನ ಹೆಸರು ತಿಪ್ಪಮ್ಮ ಅಂತ್ರಿ. ಎಲ್ಲಿಂದ ಕರೆ ಮಾಡ್ತಿರೋದು? ನಮ್ಮ ಬಾಗಲಕೋಟೆ ದೃಷ್ಟಿಕಿಂತ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಮಗನ ಬಗ್ಗೆ ಕೇಳ್ಬೇಕಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹ್ಞೂನ್ರಿ. ಹಾ, ಹೇಳಿ. 2012ನೇ ಇಶ್ಯೂ ಆಗುತ್ತೇನ್ರಿ? 11ನೇ ತಿಂಗಳ 28ನೇ ತಾರೀಕು. ಓಕೆ. ಹುಟ್ಟಿದ ಸಮಯ? ಬೆಳಿಗ್ಗೆ 5ಕ್ಕೆ. ಬೆಳಿಗ್ಗೆ 5 ಗಂಟೆ, ಎಕ್ಸಾಕ್ಟ್ 5 ಗಂಟೆಗೆ ಹುಟ್ಟಿದಾರಾ? ಬೆಳಿಗ್ಗೆ 5ಕ್ಕೆ ಕೊಟ್ಟೇನ್ರಿ. ಅವತ್ತು ಬುಧವಾರ ಇತ್ತು, ಮುಂಚಿಗೆ. ಓಕೆ ಓಕೆ. ಹುಟ್ಟಿದ ಸ್ಥಳ ಯಾವುದು? ರಾಮದುರ್ಗ. ರಾಮದುರ್ಗ. ಏನ್ ಪ್ರಶ್ನೆ ಇತ್ತು? ಏನ್ ಶಾಲೆಗೆ ಹೋಗಾಗ ಇರಾಕ ಒಲ್ಲತ್ತನ್ರಿ ಹಾಸ್ಟೆಲ್ದಾಗ. ಹೌದಾ? ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಇಸ್ವಿ ಹೇಳಿ, ಇನ್ನೊಂದ್ಸತಿ ಇಸ್ವಿ ಹೇಳಿ. ಹೆಂಗ್ರಿ? ನಮಸ್ಕಾರ ಗುರು. ಯಾವ ಇಸ್ವಿಲಿ ಹುಟ್ಟಿದ್ದು? 12ನೇ ಇಸ್ವಿ ರೀ. 2012. 2012ನೇ ಇಸ್ವಿ 11ನೇ ತಿಂಗಳ 28ನೇ ತಾರೀಕು ರೀ ಗುರು. ನೀವು ಉಲ್ಟಾ ಹೇಳೋರು, ಎಲ್ಲೋ ಅಮೆರಿಕದವ್ರು ಅನ್ಸುತ್ತೆ. ನೀವು ಅಮೆರಿಕದವ್ರು ಹಿಂಗ್ ಹೇಳೋದು, ಉಲ್ಟಾ ಹೇಳೋದು. ಫಸ್ಟ್ ಇಸ್ವಿ, ಆಮೇಲೆ ತಿಂಗಳು. ನಮ್ಮ ಭಾರತದಲ್ಲಿ ಫಸ್ಟ್ ಡೇಟ್ ಹೇಳ್ತಾರೆ, ಆಮೇಲೆ ತಿಂಗಳು ಹೇಳ್ತಾರೆ, ಆಮೇಲೆ ಇಸ್ವಿಗೆ ಹೋಗ್ತಾರೆ. ನೀವು ಉಲ್ಟಾ. ನೀವು ಮೋಸ್ಟ್ಲಿ ಜೋ ಬೈಡನ್ ಅವ್ರ ತಂಗಿ ಅನ್ಸುತ್ತೆ ನೀವು. 10 ವರ್ಷ ಆಗಿದೆ ನಿಮ್ಮ ಮಗನಿಗೆ. ಈಗ ಏನು 5ನೇ ಕ್ಲಾಸ 6ನೇ ಕ್ಲಾಸ? 6ನೇ ತೇದನ್ರಿ. ಚಂದ್ರದಶ ನಡೀತಾ ಇದೆ. ಚಂದ್ರದಶದಲ್ಲಿ 1, 11 ಕಾಂಬಿನೇಷನ್. ಆಮೇಲೆ ಮಂಗಳ ದಶ ಇನ್ನೂ ಚೆನ್ನಾಗಿಲ್ಲ, ಎಜುಕೇಶನ್ಗೆ ಡೌನ್ ಆಗುತ್ತೆ. 12, 1, 8. ಹಾಸ್ಟೆಲ್ಗೆ ಹಾಕ್ಲೇಬೇಕು ಮುಂದೆ. ಹಾಸ್ಟೆಲ್ ಇದಾರಾ? ಅಲ್ಲಿ ಸ್ವಲ್ಪ ಸರೋಗುತ್ತೆ, ಸ್ವಲ್ಪ ಸಮಯ ಬರಬೇಕು. 25 ಆದ ನಂತರ ಅವ್ರಿಗೆ ಸ್ವಲ್ಪ ಬದಲಾವಣೆ ಬರುತ್ತೆ. ಯಾಕಂದ್ರೆ ಚಂದ್ರ 2025ಕ್ಕೆ ಮುಗಿಯುತ್ತೆ ಜನವರಿಗೆ. ಅಂದ್ರೆ 1 ವರ್ಷ ನಿಮಗೆ ಒಂದು ರೀತಿ ಅವನ್ ಪಾಡ್ಗೆ ಅವನಲ್ಲೇ ಇರ್ತಕ್ಕಂಥದ್ದು. 12 ಅಂದ್ರೆ ದೂರ ಹೋಗಿ ಸ್ಟಡಿ ಮಾಡ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಖಂಡಿತ ಓದ್ತಾರೆ. ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ರುದ್ರಾಕ್ಷಿ ಅವರು ಓದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು 7 ಮುಖದ ರುದ್ರಾಕ್ಷಿ ಹಾಕ್ಸಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಯಾರಿದು? ನಾವು ದೊಡ್ಡದಿನಳ್ಳಿಯಿಂದ ಚರ್ಚರ ತಾಲೂಕು ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾವೊಂದು ರೈತರು ಒಂದು ಪಾಯಿಂಟ್ ಮಾಡಿದ್ವಿ, ಬಗ್ಗೆ ಕೇಳ್ಬೇಕಾಯ್ತು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನೀರು ಬೋರಿಂದ ಕೇಳ್ಬೇಕಾಯ್ತು ಮೇಡಮ್. ನಾವು ಪಾಯಿಂಟ್. ಓಕೆ. 1 ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 108 ಮೇಡಮ್. 108. ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಬೋರಿನ ಬಗ್ಗೆ ಏನ್ ಕೇಳ್ಬೇಕು? ನೀರ್ ಪಾಯಿಂಟ್ ಮಾಡ್ತಿದ್ವಿ ಗುರುಜಿ, ಹೊಲ್ದಾಗೆ ನಾವು ಬೋರ್ ಹಾಕ್ಬೇಕಂತ ಇದ್ವಿ. ಆ ಪಾಯಿಂಟ್ಗೆ ಅದಕ್ಕೆ ಕೇಳ್ಬೇಕಾಯ್ತು.
ಸರಿ. ಒಂದ್ 7 ಎಂಟನೇ ಮನೆ ಸೂರ್ಯ ಬಂದಿದೆ. ಸೂರ್ಯನ ಒಂದು ಕಾಂಬಿನೇಷನ್ ನೋಡೋಣ. 8ನೇ ಮನೆ ಸ್ವಲ್ಪ 6 ಅನ್ನೋದು ಬಂದದು, 11, 10 ಅನ್ನೋದಿಲ್ಲ. ನೀರು ಸಿಗೋದು ಕಷ್ಟ ಅಂತ ಬರ್ತಾ ಇದೆ. ಸೂರ್ಯನ ನಕ್ಷತ್ರ ಶನಿ. ಶನಿ ಇಸ್ ಎ ಪ್ಲಾನೆಟ್ ಆಫ್ ಡ್ರೈ ಅಂತ ಕರೀತಾರೆ. ಸ್ವಲ್ಪ ತುಂಬಾ ಆಳದಲ್ಲಿ ಹೋಗಿ ಸ್ವಲ್ಪ ಸಿಗ್ತಕ್ಕಂಥ ಸಾಧ್ಯತೆ. ಪಶ್ಚಿಮದ ಕಡೆ ಪಾಯಿಂಟ್ ಮಾಡಿಸಿದ್ರೆ ಒಳ್ಳೆಯದು. ಯಾವ ಕಡೆ ಮಾಡಿಸಿದೀರಾ? ಅಲ್ಲೇ ಮಾಡ್ತಿದ್ವಿ ಗುರುಜಿ, ಪಶ್ಚಿಮದ ಕಡೆಲೆ ಅದೇ ಪಾಯಿಂಟ್. ಅಲ್ಲೇ ಪಶ್ಚಿಮದ ಕಡೆ ಶನಿ ಪಶ್ಚಿಮಕ್ಕೆ ಕಾರಕ. ಬಟ್ ಆದ್ರೆ ನೀರು ಸ್ವಲ್ಪ ಕಷ್ಟದಲ್ಲಿ ಸಿಗುತ್ತೆ. ಒಂದು ಎಳ್ಳೆಣ್ಣೆಯನ್ನ ದಾನ ಮಾಡಿ ನೀವು ಬೋರ್ ಕರೆಸಿ. ಯಾಕಂದ್ರೆ ಜಮೀನು ಇದ್ದಾಗ ನೀರು ಬೇಕು ಅಂದಾಗ ಕೊರೆಸಲೇಬೇಕು, ದಟ್ ಈಸ್ ವಿಧಿ ಇಲ್ಲ. ಅಂಥದ್ರಲ್ಲೂ ಕೂಡ ಒಂದು ಎಳ್ನೀರನ್ನ ಸ್ವಲ್ಪ ಒಡೆದು ಎಳ್ನೀರು ಒಡೆದು ಆ ಜಾಗಕ್ಕೆ ಹಾಕಿ ಅಲ್ಲಿ ಬೋರ್ ಹಾಕ್ಸಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಈ ಮಂತ್ರ ಯಥೇಚ್ಛವಾಗಿ ಹೇಳ್ತಾ ಇರಿ ಡ್ರಿಲ್ ಆಗೋ ಟೈಮಲ್ಲೆಲ್ಲ. ಸ್ವಲ್ಪ ಈ ಮಂತ್ರದ ಪ್ರಭಾವದಿಂದ ಆ ಮಾಡಿರ್ತಕ್ಕಂಥ ತಂತ್ರದಿಂದ ಸ್ವಲ್ಪ ಸಿಗ್ತಕ್ಕಂಥ ಚಾನ್ಸ್ ಸ್ವಲ್ಪ. ಯಾಕಂದ್ರೆ ದೈವ ಏನ್ ಮಾಡುತ್ತೆ ಅಂತಂದ್ರೆ ನಾವು ಹೋಗ್ಬೇಕಾದ್ರೆ ಆ ಸ್ಟ್ರೀಮ್ ಏನಾದ್ರು ಸಿಕ್ಕರೆ ಪಕ್ಕದಲ್ಲಿದೆ, ಅದಕ್ಕೆ ಮಾಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮಿ ಅಂತಮ್ಮ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಮ್ಮ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಇಲ್ಲ ಅಮ್ಮ, ನಾವು ಪ್ರಶ್ನೆಪತ್ರಕ್ಕೆ ಹೋಗ್ತೀವಿ. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 72 ಅಮ್ಮ. 72. 72. ಓಕೆ, ಏನ್ ಪ್ರಶ್ನೆ ಇತ್ತು? ಆರೋಗ್ಯದ ಬಗ್ಗೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 6ನೇ ಮನೆ ಬುಧ, ಮತ್ತೆ 5ನೇ ಮನೆ ಕ್ಯೂರ್ ಆಗ್ತಕ್ಕಂಥ ಒಂದು ಗ್ರಹ ರಾಹು ಬಂದಿರತಕ್ಕಂಥದ್ದು. ಬುಧನ ಒಂದು ಕಾಂಬಿನೇಷನ್ ಹೇಗಿದೆ ಅಂತ ನೋಡೋಣ. ಅಷ್ಟೇನು ಹೆಚ್ಚಿಗೆ ಸಮಸ್ಯೆ ಇಲ್ಲ. ನೀವು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಊಟದ ಪಥ್ಯ ಮತ್ತೆ ಎಕ್ಸರ್ಸೈಸು ವಾಕಿಂಗ್ ಎಲ್ಲ ಮಾಡಿದ್ರೆ ಸಮಸ್ಯೆಯಿಂದ ದೂರ ಆಗ್ತಕ್ಕಂಥದ್ದು ಅಂತ ತೋರಿಸ್ತಾರೆ. ಏನ್ ಸಮಸ್ಯೆ ಆಗಿದೆ? ಕಣ್ಣಿಂದ ಸಮಸ್ಯೆ ಗುರುಜಿ. ಏನಾಗಿದೆ ಕಣ್ಣು? ಕಣ್ಣು ಅದು ಹುಟ್ಟಿದಾಗ್ಲೇ ಆಗಿತ್ತು ಅಂತ ಇದಾರೆ. ಹುಟ್ಟಿದಾಗ್ಲೇ? ಹುಟ್ಟಿದಾಗ್ಲೇ ಆಗಿತ್ತು. ಜನ್ಮದಲ್ಲಿ ಆಗಿರ್ತಕ್ಕಂಥದ್ದು ಬದಲಾವಣೆ ಮಾಡಕ್ ಆಗಲ್ಲ. ಈಗ ಒಬ್ಬ ಮನುಷ್ಯ ಕಪ್ಪಗಿದ್ರೆ ಬೆಳ್ಳಗೆ ಹೆಂಗ್ ಮಾಡ್ಸನ? ಹುಟ್ಟಿದಾಗ್ಲೇ ಕಪ್ಪಿದಾನೆ ಅಂತಂದ್ರೆ ಫೇರ್ ಅಂಡ್ ಲವ್ಲಿ ಹಾಕಿ ತಿಕ್ಬೇಕಷ್ಟೇ ಮೇಲ್ನೋಟಕ್ಕೆ. ಹುಟ್ಟಿದಾಗಲೇ ಆಗಿರ್ತಕ್ಕಂಥದ್ದು. ಈಗ ವಯಸ್ಸೆಷ್ಟು ನಿಮಗೆ? ನಾವು ಸುಮಾರು ದಿವಸದಿಂದ ನೋಡ್ತಿದ್ದು ಗುರುಜಿ, ನಿಮ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗ್ ಬರುತ್ತೆ. ನಮ್ಮ ಮಗ ಕಲ್ತಿದ್ದಾರೆ ಅಷ್ಟ ಸಾಮಗ್ರಿಕೆಲ್ಲವ. ಹೌದಾ? ಒಳ್ಳೇದಾಗ್ಲಿ. ಆಮೇಲೆ ಇದು ಅಗ್ನಿಗೋತ್ರ ಬರುತ್ತಲ್ಲ, ಅದೇ ಕಲ್ತಿದ್ದಾರೆ. ಹೌದಾ? ಒಳ್ಳೇದಾಗ್ಲಿ. ಒಂದ್ ಕೆಲಸ ಮಾಡಿ, 5ನೇ ಮನೆಯಲ್ಲಿ ಸುಮಾರು ದಿವಸ ಕಾಲ್ ಮಾಡ್ತಿದ್ದೆ ಗುರುಜಿ, ಇವತ್ತೇ ಸಿಕ್ಕಿರೋದು. ನೋಡಿ, ಈಗ ನಮಗೆ ಹುಟ್ಟಿದಾಗ ಯಾವ್ದೋ ಒಂದು ಕಾಯಿಲೆ ಅಂಟ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಏನು ಅಂತ ಬರುತ್ತಿಲ್ಲಿ. ಸೊ ಜನರಲಿ ಜನ್ಮವಾಗಿ ನಾವು ಹುಟ್ಟಿದಾಗ್ಲೇ ಒಂದು ಕೈ ಇಲ್ಲ ಕಾಲಿಲ್ಲ ಅಂತಂದಾಗ ಅಲ್ಲಿ ನಾವು ಆರೋಗ್ಯನ ನೋಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಸಿರು ಕಲರ್ ದಾರ ಬಲಗೈಗೆ ಕಟ್ಕೊಳ್ಳಿ. ಬುಧವಾರ ದಿವಸ ಖಂಡಿತ ಒಳ್ಳೇದಾಗತ್ತೆ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಜೊತೆಗೆ ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನಮಸ್ಕಾರ, ನನ್ನ ಹೆಸರು ಅವಿನಾಶ್ ಅಂತ. ಸೊ ನಾನು ದಿನೇಶ್ ಗುರುಜಿ ಕಲಿಸ್ಕೊಟ್ಟಂಥ ಎಲ್ಲ ವಿದ್ಯೆಗಳು ಒಂದು 3 ವರ್ಷದಿಂದ ಕಲಿತಾ ಇದ್ದೀನಿ. ಸೊ ನಂದು ಜ್ಯೋತಿಷದಲ್ಲೂ ಬೇಸಿಕ್ ಕ್ಲಾಸು ಹೈಯರ್ ಕ್ಲಾಸ್ ಎಲ್ಲ ಆಗಿದೆ. ಆಮೇಲೆ ಇವಾಗ ರೀಸೆಂಟಾಗಿ ವಾಸ್ತು ಕ್ಲಾಸ್ಗೂ ಕೂಡ ಸೇರ್ಕೊಂಡಿದ್ದೆ. ಸೊ ವಾಸ್ತು ಅನ್ನೋದು ತುಂಬ ಜನಗಳಿಗೆ ಕನ್ಫ್ಯೂಷನ್ ಇದೆ, ಒಂಥರ ಭಯ ಇದೆ. ಆಮೇಲೆ ಒಂದು ಮನೆ ಕಟ್ಟಾದ್ಮೇಲೆ ಅದೇನು ಮೇಜರ್ ಚೇಂಜಸ್ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ನಮ್ಮ ದಿನೇಶ್ ಗುರುಜಿ ಅವರು ತುಂಬ ಸಾಕಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ರೆಮಿಡೀಸ್ ವಿತ್ ಲಾಜಿಕಲಿ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ಲಸ್ ಅವ್ರು ಹೇಳ್ಕೊಡೋ ವಿಧಾನ ಅಂತೂ ತುಂಬಾ ಉತ್ತಮ. ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಅವ್ರು ಹೇಳ್ಕೊಡೋ ರೀತಿ. ಸೊ ಎಂಥವ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗುವಂಥದ್ದು. ಸೊ ಈ ರೆಮಿಡೀಸ್ ಕೂಡ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಪ್ರತಿಯೊಬ್ಬರು ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟು ಮೇಜರ್ ಪ್ರಾಬ್ಲಮ್ಸ್ ಇದೆ ಅವರ ವಾಸ್ತು ಬಿಲ್ಡಿಂಗಲ್ಲಿ, ಅದನ್ನ ಮೀರಿ ಎಲ್ಲರೂ ರೆಮಿಡೀಸ್ ಮಾಡ್ಕೋಬೋದು ಅನ್ನೋದು ಇದು. ಸೊ ಎಲ್ಲರೂ ಬಂದು ಸೇರ್ಕೋಬೋದು ವಾಸ್ತು ಕ್ಲಾಸನ್ನು. ತುಂಬ ಸಾಕಷ್ಟು ಹೆಲ್ಪ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಥ್ಯಾಂಕ್ ಯು. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು?
ನಮ್ಮ ಹೆಸರು ಜಯಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ಜಯಲಕ್ಷ್ಮಿ ಅವರು? ಚಿತ್ರದುರ್ಗದಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಒಂದು ಜನ್ಮ ದಿನಾಂಕ 24ನೇ ತಾರೀಕು 12ನೇ ತಿಂಗಳು, ಮತ್ತೆ ಇಸ್ವಿ ಯಾವುದು? 12ನೇ ತಿಂಗಳು. ಇಸ್ವಿ ಯಾವುದು? 2016 ಮೇಡಮ್. 2016. ಓಕೆ. ಹುಟ್ಟಿದ 16 ಸಮಯ ಬೆಳಗಿನ ಜಾವ 5:48 ಮೇಡಮ್. ಓಕೆ. ಹುಟ್ಟಿದ ಸ್ಥಳ ಯಾವುದು? ಹುಟ್ಟಿದ ಸ್ಥಳ ಚಿತ್ರದುರ್ಗದಲ್ಲಿ ಮೇಡಮ್, ಹಾಸ್ಪಿಟಲ್ ಕೆಲ್ಕೆ. ಓಕೆ ಓಕೆ ಓಕೆ. ಏನ್ ಪ್ರಶ್ನೆ ಇತ್ತು? ಅವ್ನ ಬಗ್ಗೆ ಅವ್ನ್ ಸರಿಯಾಗಿ ಓದಲ್ಲ ಮೇಡಮ್, ನಾಟ ಮಾಡ್ತಾನೆ. ವಿದ್ಯೆನ ಎಷ್ಟು ಹೇಳಿದ್ರು ತಲೆ ಗಂಟಾಗೇ ಇಲ್ಲ ಮೇಡಮ್. ಅವ್ರ ಆರೋಗ್ಯದ ಬಗ್ಗೆ. ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಅಲ್ಲೂ ಕೇಳಿಸ್ಕೊಳ್ತಾ ಇದ್ರಿ, ಇಲ್ಲೂ ಕೇಳಿಸ್ಕೊಳ್ತಾ ಇದ್ರಿ ನೀವು. ಹಾ ಸರ್, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಓಕೆ. ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ. ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರ. ರಾಹು ದಶೆ ನಡೀತಾ ಇದೆ. ರಾಹುವಿನ ಕಾಂಬಿನೇಷನ್ ಮೇಲೆ ನಾವು ನೋಡ್ತೀವಿ. ಎಜುಕೇಶನ್ ಅಲ್ಲಿ ನಮಗೆ ರೆಡ್ ಅಂತ ಬರ್ತಕ್ಕಂಥದ್ದು. 2029 ಅವನಿಗೆ ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದೇ. ಅದಾದ ನಂತರನೂ ಕೂಡ ಗುರು ದಶದಲ್ಲೂ ಕೂಡ 3ನೇ ಮನೆ ಬಂದಿರತಕ್ಕಂಥ ತೋರಿಸ್ತಾ ಇದೆ. ಸಾಧಾರಣವಾಗಿ ಓದಿ ಟೆಕ್ನಿಕಲ್ ಲೈನಲ್ಲಿ ಡಿಪ್ಲೊಮೊ ಅಥವಾ ITI ಮಾಡ್ತಕ್ಕಂಥ ಸಾಧ್ಯತೆ. ಸೊ ಬೇರೆ ಒಂದು ಕಾಂಬಿನೇಷನ್ ಓದೋದು ಬಹಳ ಕಷ್ಟ. ನಾರ್ಮಲ್ ಆಗಿ ಮಾಡ್ತಾರೆ, ಸ್ವಲ್ಪ ಕರೆಕ್ಟ್ ಟೈಮ್ಗೆ ಏನೇನೋ ಸ್ವಲ್ಪ 60-70% ತೆಗಿತಾರೆ. ಇನ್ನೂ 7 ವರ್ಷ ಆಗಿದೆ ಅವ್ರಿಗೆ, ಇನ್ನು 4ನೇ ಕ್ಲಾಸು. ಸ್ವಲ್ಪ ಅಷ್ಟೊಂದು ಏನು ನೀವು ಫೋರ್ಸ್ ಮಾಡಬಾರ್ದು. 7ನೇ ಕ್ಲಾಸ್ ಅಲ್ವಾ? 2ನೇ ಕ್ಲಾಸ್ ಯಾವ ಕ್ಲಾಸ್? 2ನೇ ಕ್ಲಾಸ್ ಅಲ್ವಾ? ಸಾರಿ, 7 ವರ್ಷ ಆಗಿದೆ. 2ನೇ ಕ್ಲಾಸ್ಗೆಲ್ಲ ನೀವು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಮತ್ತೆ ಇವತ್ತಿದ್ದವ್ರು ನಾಳೆ ಹೀಗೆ ಇರ್ತಾರೆ ಅಂತ ಯಾವ ವಿಚಾರದಲ್ಲಿ ನೀವು ತಾಯಂದಿರು ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಲ್ಲ. ಬಹಳಷ್ಟು ಜನ ಪೋಷಕರು, ವಾಹಿನಿಯಲ್ಲಿ ನೋಡ್ತಕ್ಕಂಥ ಜನಗಳು ಇವತ್ತೇನೋ ನಮ್ಮ ಮಗ ಸಖತ್ತಾಗಿ ಓದ್ತಾ ಇದ್ದಾನೆ ಅಂದವನ್ನೆಲ್ಲ ಜೀವನದಲ್ಲಿ ಫ್ಲಾಪ್ ಆಗಿದ್ದಾರೆ. ಹಾಗೆ ಇವತ್ತು ಏನೂ ಓದ್ತಾ ಇಲ್ದವರೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳು, ದೊಡ್ಡ ದೊಡ್ಡ ಹುದ್ದೆಗಳು ಅಥವಾ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮುಂದಿನ ಗುರುದಶ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಯಾಕಂದ್ರೆ 16 ವರ್ಷ ಆ ಗುರುದಶ 45ವರೆಗೂ ಇರುತ್ತೆ. ಆ ಗುರುವಿನ ಕಾಂಬಿನೇಷನ್ 10 ಅನ್ನೋದು ಕಾಂಬಿನೇಷನ್ ಬಂದಾಗ ಇವತ್ತಲ್ಲ ನಾಳೆ ಹೆಸರನ್ನು ಮಾಡ್ತಾನೆ. ಅದಕ್ಕೆ ತಾಯಂದಿರಿಗೆ ಹೇಳೋದು, ನೀವುಗಳೆಲ್ಲ ಜ್ಯೋತಿಷ್ಯ ಕಲೀರಿ. ಫಸ್ಟ್ ನೀವುಗಳು ವಿದ್ಯಾವಂತರಾಗ್ರಿ ಫಸ್ಟ್ ಜ್ಯೋತಿಷ್ಯದಲ್ಲಿ. ಆಮೇಲೆ ನನ್ನ ಮಗ ಓದ್ತಾನೋ ಇಲ್ವೋ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು. ಸಾವಿರಾರು ರೂಪಾಯಿ ನೀವು ಖರ್ಚು ಮಾಡ್ತೀರಾ ಸ್ಕೂಲ್ಗಳಿಗೆ. ಇಲ್ಲಿ ಬಂದು 15 ದಿವಸ ನಾವು ಕಲ್ತು ಬಿಡೋಣ, ನಮ್ಮ ಮಗನ್ನ ದಾರಿಗೆ ತರೋಣ ಅನ್ನೋ ಒಂದು ಸಂಕಲ್ಪ ನೀವು ತಾಯಂದಿರು ಮಾಡ್ಕೊಂಡಿಲ್ಲ. ಇದನ್ನ ಮಾಡ್ಕೊಳ್ಳಿ. ಈ ಗುರುವಾರ ನೀವು ಜಾಯ್ನ್ ಆಗಿ ಏನ್ ದಾನ ಮಾಡಬೇಕು, ಏನ್ ಮಾಡಬೇಕು, ನೆಕ್ಸ್ಟ್ ಟೈಮಲ್ಲಿ ಏನ್ ಬರ್ತಾ ಇದೆ, ಇದೇ ಆ್ಯಪ್ ನಿಮಗೆ ಸಿಗುತ್ತೆ. ಇದು ರೆಡ್ ತೋರಿಸ್ತಾ ಇರ್ತಾರೆ, ರೆಡ್ ಯಾವ ಗ್ರಹ, ಪ್ರತಿಯೊಂದು ಕೂಡ ನೀವು ಕೂಲಂಕುಷವಾಗಿ ಒಂದು ಮಾಡಿ, ಕೆಲವು ಯಾವ್ದು ಚೆನ್ನಾಗಿದೆ ಅದಕ್ಕೆ ಉಂಗುರ, ಯಾವ್ದು ಚೆನ್ನಾಗಿದೆ ಅದಕ್ಕೆ ನಾವು ಮಂತ್ರ ಜಪ ಮಾಡ್ಕೊಳ್ತಕ್ಕಂಥದ್ದು, ತಾಯಿನೇ ಮಂತ್ರ ಜಪ ಮಾಡಿಕೊಂಡು ದಾರಿ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ತಾಯಂದಿರು ಇವನ್ನೆಲ್ಲ ಮಾಡ್ತಾ ಇದ್ರು. ಆವಾಗ ಸರಿಯಾಗಿರ್ತಕ್ಕಂಥ ಗುರುಗಳು ಅಲ್ಲೇ ಸಿಗ್ತಾ ಇದ್ರು, ಮಾರ್ಗದರ್ಶನ ತೋರಿಸ್ತಾ ಇದ್ರು. ಇವತ್ತಿನ ದಿವಸ ಗುರುಗಳು ಅಂತ ಎಲ್ಲ ಆಚೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥವ್ರೆ, ನಿಮಗೆ ಬಂದಿದ ತಕ್ಷಣ ಇವನಿಗೆ ರಾಹು ನಡೀತಾ ಇದೆ, ದೋಷ ಪೂಜೆ ಮಾಡಿಸಿ ಹೊಟ್ಟೋಗುತ್ತೆ. ಹಂಗಾಗಲ್ಲ. ಕಾಲಕ್ಕೆ ದಾನಗಳನ್ನ ನಾವು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು, ಅದನ್ನ ಕಮ್ಮಿ ಮಾಡ್ಬೇಕು. ಇಲ್ಲಿ ರಾಹು ದಶೆ ಅಂದ್ರೆ ರಾಹು ತುಂಬಾ ಚೆನ್ನಾಗಿದ್ದಾನೆ. ಇಲ್ಲಿ ಸಮಸ್ಯೆ ಬಂದಿರೋದೇ ಮಂಗಳ. ನೋಡಿ, ದಶಾಗ್ ಹೋಗ್ಬಿಡ್ತಾರೆ ಅಥವಾ 4ನೇ ಮನೇಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಕೆಟ್ಟ ಗ್ರಹನ ಹೇಳ್ಬಿಡ್ತಾರೆ. ಇಲ್ಲಿ ಯಾವ್ದಾದ್ರು 4ನೇ ಮನೇಲಿ ಇತ್ತು ಅಂತಂದ್ರೆ ಇಲ್ಲಿ ಕೇತು ಇರೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಅಂತ, ಸಮಸ್ಯೆ ಅಂತ ಹೇಳ್ಬಿಡ್ತಾರೆ. ಕೇತು ಕಟಿಂಗ್ ಕಾರಕ ಅಂತ ಹೇಳ್ಬಿಡ್ತಾರೆ. ಪರಾಶರದ ಸಿಸ್ಟಮ್ಮು ಖಂಡಿತ ಜ್ಯೋತಿಷ್ಯನ ಸರಿಯಾದ ದಾರಿಲಿ ಅದು ತೋರಿಸಿಲ್ಲ. ಅಂದ್ರೆ ಅದು ಗ್ರಾಸ್ ಅಂತ ನಾವು ಕರಿತೀವಿ. ಒಂದು ರೀತಿ ದಿನಸಿ ಅಂಗಡಿಯಿಂದ ಎಲ್ಲ ಐಟಮ್ ತಂದಿಟ್ಬಿಡ್ತೀವಲ್ಲ, ಆ ಥರ ಪರಾಶರ. ಅದ್ರಲ್ಲಿ ನಾವು ಬಿರಿಯಾನಿನೂ ಮಾಡ್ಕೋಬಹುದು, ಚಿತ್ರಾನ್ನ ಮಾಡ್ಕೋಬಹುದು, ಟೊಮೆಟೊ ಬಾತು ಮಾಡ್ಕೋಬಹುದು, ದೋಸೆನೂ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸೊ ಪರಾಶರ ಅಂದ್ರೆ ಏನಾಗ್ಬಿಟ್ಟಿದೆ, ತುಂಬಾ ಜನ ಕಲ್ತಿರೋರು ಅಸ್ಟ್ರಾಲಜಿಯಲ್ಲಿ ಡಿ ಚಾರ್ಟ್, ಆ ಚಾರ್ಟ್, ಈ ಚಾರ್ಟ್ ಅಂತ ಏನೇನೋ ಕಲ್ತು ಬಿಡ್ತಾರೆ. D7, D8 ಅಲ್ಲಿ ನೋಡ್ಬೇಕು, D16 ನೋಡ್ಬೇಕು, ಷಷ್ಠಿ ಅಂಶ ನೋಡ್ಬೇಕು. ಇವೆಲ್ಲ ದಿನಸಿ ಅಂಗಡಿಯಿಂದ ತಂದಿಟ್ಟಿರ್ತಕ್ಕಂಥ ಪದಾರ್ಥಗಳು ನೋಡಿದ್ರೆ ಆಗಲ್ಲ. ಯಾವುದೋ ಒಂದು ಐಟಮ್ಸ್, ಅದನ್ನೆಲ್ಲ ಏನ್ ಮಾಡಬೇಕು, ಏನ್ ಅದು ಇದೆಯೋ ಇಲ್ವೋ ಅಂತ ನಾವು ನೋಡ್ಕೋಬೇಕು. ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ಭಗವಂತ ಪರಾಶರದಲ್ಲಿ ಎಲ್ಲ ಕೊಟ್ಬಿಟ್ಟಿರ್ತಾನೆ. ನಾವಲ್ಲಿ ಚಿತ್ರಾನ್ನ ಮಾಡಬೇಕು ಅಂತ ಅನ್ಕೊಳ್ತೀವಿ. ಚಿತ್ರಾನ್ನಕ್ಕೆ ಬೇಕಾಗಿರೋ ಐಟಮ್ಸ್ ಇದೆಯಾ ಅಂತ ಹುಡುಕ್ಬೇಕು ನಾವು. ಅದಿತ್ತು ಅಂದ್ರೆ ನಿಮ್ಗೆ ಚಿತ್ರಾನ್ನ ಆಗುತ್ತೆ, ಅದಿಲ್ಲ ಅಂದ್ರೆ ಇಲ್ಲ ಸರ್, ಇವ್ ಚಿತ್ರಾನ್ನ ಇಲ್ಲ
ಏನಾದ್ರೂ ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ತಂದಿಲ್ಲ, ಚಿತ್ರಾನ್ನ ಎಲ್ಲಿಂದ ಮಾಡ್ತೀರಿ ನೀವು ಅಲ್ವಾ? ಅಕ್ಕಿ ಇದೆ ಸರ್, ಉಪ್ಪಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಗ್ಗರಣೆ ಹಾಕ್ಬೇಕಂತ ಎಣ್ಣೆ ಗಿಣ್ಣೆ ಎಲ್ಲ ಇದೆ ಸರ್, ನಿಂಬೆಣ್ಣೆ ಇಲ್ವಲ್ಲ ಸರ್? ಅದು ರೀ ಜ್ಯೋತಿಷ್ಯ. ಅದು ಬಿಟ್ಬಿಟ್ಟು ಪರಾಶರದ ಕಡೆ ಹೋಗ್ಬಿಟ್ಟು ನಿಮಗೆ ಅಕ್ಕಿ ಜಾಸ್ತಿ ತೋರಿಸ್ತಾ ಇದೆ, ನಿಮ್ಗೆ ಯೋಗ ಚೆನ್ನಾಗಿದೆ, ನಿಮಗೆ ಎಣ್ಣೆ ಫುಲ್ ಒಂದು ಬ್ಯಾರೆಲ್ ತೋರಿಸ್ತಾ ಇದೆ. ಪರಾಶರದ ಸಿಸ್ಟಮೇ ಇದು, ಪರಾಶರದ ಸಿಸ್ಟಮೇ ಇದು. ಪರಾಶರ ಅವರು ಎಲ್ಲ ಆಯ್ಕೆ ಮಾಡಿಕೊಂಡು ಫೈನಲ್ ಪ್ರಾಡಕ್ಟ್ ತಗೋ ಅಂತಂದ್ರೆ ಅದು ಬರಲಿಲ್ಲ. ಅದಕ್ಕೆ ಜ್ಯೋತಿಷ್ಯ ಫೇಲ್ ಆಗಿರೋದು. ಜ್ಯೋತಿಷ್ಯ ಫೇಲ್ ಆಗಿರೋದೇ ನಾವು ಎಲ್ಲಾನು ಗ್ರಾಸ್ ಆಗಿ ನೋಡ್ತಕ್ಕಂಥದ್ದು. ಹಾಗೆ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂದ್ರೆ ವೈಯಕ್ತಿಕವಾಗಿ ನೋಡ್ತಕ್ಕಂಥದ್ದು, ಭಗವಂತ ಕೊಟ್ಟಿರ್ತಕ್ಕಂಥದ್ದು ಋಷಿಮುನಿಗಳು. ದೇಶದಲ್ಲಿ ಯಾವ ಒಂದು ಪಕ್ಷ ಬರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಒಂದು 200-300 ಜನ ಅವರ ಇಂಡಿವಿಜುವಲ್ ಜಾತಕ ಬರುತ್ತೆ. ಸೊ ಈ ಕಡೆ ಒಂದು ಪಕ್ಷ ಇರುತ್ತೆ, ಈ ಕಡೆ ಒಂದು ಪಕ್ಷ ಇರುತ್ತೆ. ಆ ಪಕ್ಷದಲ್ಲಿರ್ತಕ್ಕಂಥ ಜನಗಳ ಜಾತಕ ನೋಡಿಕೊಂಡು ವಿನ್ನಿಂಗ್ ಕಾಂಬಿನೇಷನ್ ಇದೆ ಅಂತ ಅದು ತಗೊಂಡ್ಬರ್ತೀವಿ. ಇಲ್ಲಿರ್ತಕ್ಕಂಥವ್ರು ತಗೊಂಡ್ಬರ್ತಾರೆ. ಯಾರ್ದು ಎಲ್ಲಾರ ಜಾತಕಗಳು ಪವರ್ಫುಲ್ ಆಗಿರ್ತಕ್ಕಂಥದ್ದು ಅದು ಆ ಸಮಯಕ್ಕೆ, ಅದನ್ನೇ ದಶಾಭುಕ್ತಿ ಅಂತ ಹೇಳ್ತೀವಿ. ಕಳೆದ 10 ವರ್ಷದಲ್ಲಿ 2 ಸತಿ ಮುಖ್ಯಮಂತ್ರಿ ಆಗಿದ್ರು. ಈ ಬಾರಿ ಮುಖ್ಯಮಂತ್ರಿ ಆಗ್ಲಿಲ್ಲ. ಅದೇ ಜಾತಕ, ಅದೇ ಕುಂಡಲಿ. ಹುಟ್ಟದಾಗ ಏನಿತ್ತು ಅದೇ ಅಲ್ವಾ? ಅದೇ ಕುಂಡಲಿ ಅಲ್ವಾ? ಮಗು ಆಗಿದ್ದಾಗ ಏನ್ ಜಾತಕ ಇತ್ತೋ ಇಲ್ಲಿರೋವರೆಗೂ ಅದೇ ಜಾತಕನೇ ಇರುತ್ತೆ. ಮತ್ತೆ ಏನ್ ಬದಲಾಯಿತು ಈ 10 ವರ್ಷದಲ್ಲಿ? ಒಂದ್ಸತಿ CM ಆದ್ರೆ ಒಂದ್ಸತಿ ಅದೇ ದಶಾಭುಕ್ತಿಗಳು ನೀವುಗಳೆಲ್ಲ ನೋಡಲ್ಲ. ಇದನ್ನೇ ನಾನು ಎಲ್ಲಾ ದೇವಸ್ಥಾನದ ಅರ್ಚಕರಿಗೆ, ಜ್ಯೋತಿಷ್ಯರಿಗೆ, ಯಾರ್ಯಾರು ಈ ಒಂದು ಸೈನ್ಸ್ ಅಲ್ಲಿ ಇದ್ದಾರೆ, ನೀವು ಎಲ್ಲಿವರೆಗೂ ದಶಾಭುಕ್ತಿ ನೋಡಲ್ವೋ, ಎಲ್ಲಿವರೆಗೂ ದಶಾಭುಕ್ತಿ ಮೇಲೆ ನೀವು ಒಂದು ವಿಚಾರಗಳನ್ನ ಜನಗಳಿಗೆ ಹೇಳಲ್ವೋ, ಅಲ್ಲಿವರೆಗೂ ಈ ಶಾಸ್ತ್ರ ಮೂಲೆ ಗುಂಪಾಗೇ ಇರುತ್ತೆ. ಈ ಶಾಸ್ತ್ರಕ್ಕೆ ಬೆಲೆ ಕೊಡಲ್ಲ ಜನ. ಎಲ್ಲಿವರೆಗೂ ನೀವು ದಶಾಭುಕ್ತಿಲಿ ಸಮಯವನ್ನ ತಿಳಿಸ್ತೀರಾ ಅಲ್ಲಿ ನಿಮ್ಗಾಗುತ್ತೆ. ಪೂಜೆ ಪುನಸ್ಕಾರಗಳು ನೀವು ಮಾಡ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಬಟ್ ಜ್ಯೋತಿಷ್ಯದಲ್ಲಿ ನಿಮ್ಗೆ ದೋಷ ಇದೆ ಅಂತ ಹೇಳಿ ಪೂಜೆ ಮಾಡಿಸ್ತಿರಲ್ಲ, ಅಲ್ಲಿ ನೀವುಗಳು ಫ್ಲಾಪು, ಅಲ್ಲಿ ಜ್ಯೋತಿಷ್ಯನೂ ಫ್ಲಾಪು, ಇವೆರಡರ ಜೊತೆಗೆ ಹಿಂದೂ ಧರ್ಮನೂ ಫ್ಲಾಪ್. ನಿಜವಾಗ್ಲೂ ಗುರುಗಳೇ ತುಂಬಾನೇ ಅದ್ಭುತವಾದ ಮಾತನ್ನ ಹೇಳಿದ್ರಿ. ಹಾಗೆ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಅದರ ವಿಡಿಯೋನ ನೋಡ್ಕೊಂಡ್ ಬರೋಣ. ಜೊತೆಗೆ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನಮಸ್ಕಾರ, ನನ್ನ ಹೆಸರು ಸವಿತಾ ಅಂತ. ನಾನು ಹಾಸನಿಂದ ಬಂದಿರೋದು. ನಾನು ಏನ್ ಮಾತಾಡೋಕೋಸ್ಕರ ಬಂದಿದ್ದೀನಿ ಅಂದ್ರೆ, ನನ್ ಮೊದ್ಲು ಜ್ಯೋತಿಷ್ಯದಲ್ಲಿ ಅಷ್ಟು ನಂಬಿಕೆ ಇರ್ಲಿಲ್ಲ. ನಾನು ಅಕಸ್ಮಾತ್ ಆಗಿ ಆಯುಷ್ ಟಿವಿಲಿ ದಿನೇಶ್ ಸರ್ ನಡೆಸ್ಕೊಡೋಂತ ಜ್ಯೋತಿಷ್ಯ ಕಾರ್ಯಕ್ರಮನ ನೋಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಅವ್ರು ಹೇಳೋದ್ರಲ್ಲಿ ತುಂಬಾ ಅಕ್ಯುರೇಟ್ ಆಗಿ ಬರ್ತಾ ಇತ್ತು ಪ್ರೆಡಿಕ್ಷನ್. ನಾನೊಂದ್ 2-3 ಸಲ ಅದನ್ನ ನಾನೇ ನನ್ನ ಲೈಫ್ ಅಲ್ಲಿ ಹಾಕೊಂಡದ್ ಉದಾಹರಣೆಯಾಗಿ ತಗೊಂಡು ನೋಡಿದೀನಿ. ಬಟ್ ಅದ್ರಲ್ಲಿ ಸಕ್ಸಸ್ ಆಗಿದೆ. ಅದ್ರಿಂದಾಗಿ ನಾನು ಅವ್ರ ಕ್ಲಾಸಸ್ಗೆ ಅಡ್ಮಿಷನ್ ಆಗಿ ಈಗ 15 days ಅಲ್ಲಿ ಅವ್ರ ಜ್ಯೋತಿಷ್ಯನ ಕಲ್ತ್ಕೊಂಡಿದೀನಿ. ಬಟ್ ಇಷ್ಟು 15 days ಅಲ್ಲಿ ಇಷ್ಟು ಸುಲಭವಾಗಿ ಅವ್ರು ಹೇಳ್ಕೊಡ್ತಾರೆ ಅನ್ನೋದು ನನ್ಗೆ ಸ್ವಲ್ಪನೂ ನಂಬಕ್ಕೂ ಆಗ್ತಾ ಇರ್ಲಿಲ್ಲ. ಬಟ್ ಕ್ಲಾಸ್ ಕೇಳಿದ್ಮೇಲೆ ಅದು ನಂಬಕ್ ಆಗದೆ ಇರೋಷ್ಟು ಮೇಲಕ್ಕೆ ಹೋಗಿದೆ. ನೀವು ಯಾರಾದ್ರೂ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇರೋರು, ಮುಂದೆ ನಿಮ್ ಲೈಫ್ ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನಂಬಿಕೆ ಇರೋರು ಅವ್ರ ಕ್ಲಾಸಸ್ಗೆ ಸೇರ್ಕೊಳ್ಳಿ. ಬಂದು ಸೇರ್ಕೊಂಡು 15 ದಿನದಲ್ಲಿ ಇಡೀ ಬ್ರಹ್ಮಾಂಡದ ಡಿಗ್ರಿ ಲೆವೆಲ್ ವರ್ಗೂ ಅವರು ತುಂಬಾ ಚೆನ್ನಾಗಿ ಚಿಕ್ಕ ಮಕ್ಳಿಗೂ ಸಹ ಅರ್ಥ ಆಗೋ ರೀತಿನಲ್ಲಿ ಹೇಳ್ಕೊಡ್ತಾರೆ. ಬಂದು ಕಲ್ತ್ಕೊಂಡು ನಿಮ್ ಲೈಫ್ ನ ನೀವು ಮುಂದೆ ಯಾವ ರೀತಿ ನಾವು ಲೀಡ್ ಮಾಡ್ಬೋದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಂಡು ಮುಂದುವರ್ಸಿದ್ರೆ ತುಂಬಾ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ ಹೆಸರು? ಶೈಲಜಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಕಿಪ್ಟದಿಂದ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 3/12/1993 ಮೇಡಮ್. ಬೆಳಗಿನ ಜಾವ 4:15 ಮೇಡಮ್. ಓಕೆ. ಹುಟ್ಟಿದ ಸ್ಥಳ ಯಾವುದು? ಕಿಪ್ಟೂರು ಮೇಡಮ್. ಓಕೆ. ಏನ್ ಪ್ರಶ್ನೆ ಇತ್ತು? ಮಗನ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕು ಮೇಡಮ್. ಮದ್ವೆ ಬಗ್ಗೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಮೇಡಮ್. ಸರ್ 30 ವರ್ಷ ಆಯ್ತು. ಯಾಕೆ, ಯಾವಾಗಿಂದ ನೋಡಕ್ ಶುರು ಮಾಡಿದ್ರಿ? ನೋಡ್ತಾ ಇದೀವಿ ಗುರು. ಯಾವಾಗಿಂದ ಶುರು ಮಾಡಿದ್ರಿ ಅಂತ ಕೇಳಿದೆ. 3 ವರ್ಷದಿಂದ ಶುರು ಮಾಡಿದೀನಿ ಗುರುಗಳೇ. ಯಾಕೆ, ಏನ್ ಕೆಲಸ ಮಾಡ್ತಾರೆ? ವಿಡಿಯೋ ಚಾನಲ್ ಅಲ್ಲಿ ಇದ್ದಾರೆ, BSc ಮಾಡಿದ್ದಾರೆ. ಹೌದಾ? ಹೌದು ಗುರುಗಳೇ.
ಬುಧ ದಶೆ ನಡೀತಾ ಇದೆ. ಬುಧ ದಶೆಯ ಕಾಂಬಿನೇಷನ್ ನೋಡೋಣ. 1, 12, 3. ಸ್ವಲ್ಪ ಮದುವೆ ವಿಚಾರದಲ್ಲಿ ಸ್ವಲ್ಪ ಕಾಂಬಿನೇಷನ್ 12, 1 ಬಂದಿದೆ. ಚಂದ್ರನಲ್ಲಿ 9, 6, ಮಂಗಳನಲ್ಲಿ 2, 7 ಕಾಂಬಿನೇಷನ್ ಬರ್ತಾ ಇದೆ. ಬುಧ ದಶಾ ಮಂಗಳ ಭುಕ್ತಿಲಿ ಇವರಿಗೆ ವಿವಾಹ 2025 ಫೆಬ್ರವರಿಗೆ ಮದುವೆ ತೋರಿಸ್ತಾ ಇದೆ. ಇನ್ನೂ 1 ವರ್ಷ ಕಾಯಲೇಬೇಕಾಗತ್ತೆ. ಸ್ವಲ್ಪ ಮುಂಚೆನೆ ಮಾಡ್ಕೊಳ್ಬೇಕು ಅಂತಂದ್ರೆ ಮೂರ್ಮುಖದ ರುದ್ರಾಕ್ಷಿ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಮಾಡಿದಲ್ಲಿ ಖಂಡಿತ ಒಳ್ಳೇದಾಗತ್ತೆ. ಸ್ವಲ್ಪ ಶೀಘ್ರ ಆಗಕ್ಕೆ 1 6 ತಿಂಗಳು ಮುಂಚೆ. ಅಂದ್ರೆ ಇದೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ತಂಗೆ ಅಷ್ಟೇ. ನಮಗೆ ಟೈಮ್ ಬಂದಾಗಲೇ ಆಗೋದು. ಅಪ್ಲಿಕೇಶನ್ ಹಾಕೋಬೇಕು ಒಂದ್ಸತಿ. ನಾವು 1 6 ತಿಂಗಳು ಮುಂಚೆ ಆಗುತ್ತೆ ಅಷ್ಟೇ. ಮನುಷ್ಯನ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದೆಲ್ಲ ಬೇಗ ಬಂದ್ರೆ ಒಳ್ಳೇದು ಅಂತ. ಡಿಗ್ರಿ ಮುಗಿಯೋಕಿನ ಮುಂಚೆನೆ ನಮ್ಗೆ ಒಳ್ಳೆ ಕೆಲಸ ಸಿಕ್ಬಿಡ್ಲಿ ಅಂತ ಆಸೆ. ಕೆಲ್ಸಕ್ಕೆ ಹೋಗೋಕಿನ ಮುಂಚೆನೆ ಸಂಬಳ ಬರಲಿ ಅಂತ ಆಸೆ. ಅನುಭವ ಇಲ್ದೇನೆ ಕಾರ್ ಬಂದ್ಬಿಡ್ಲಿ ಮನೆಗೆ ಅಂತ ಆಸೆ. ಆ ರೀತಿ ಇರ್ತಕ್ಕಂಥದ್ದು. ಮುಂದಿನ ಕರೆಗೆ ಹೋಗೋಣ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, 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 ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಬೇಡ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ್ ಬಗ್ಗೆ, ನನ್ ಮಗಳ ಬಗ್ಗೆ. ಒಬ್ರ ಬಗ್ಗೆ ಅಷ್ಟೇ ಕೇಳ್ಬೇಕು, ಓಕೆನಾ? ಸರ್, ನನ್ ಮಗಳ ಬಗ್ಗೆ ಹೇಳಿ. ಹಾ, ಜನ್ಮ ದಿನಾಂಕ ಆಗಿ ಹುಟ್ಟಿದ ಸಮಯ ಗೊತ್ತಿದ್ಯಾ? 16/2 ಅದು ಗೊತ್ತಿಲ್ಲ, ಅದು ಹೆಸರು. ಓಕೆ, 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಸರಿ, 12. ಏನ್ ಪ್ರಶ್ನೆ ಇತ್ತು? ಅವು ಗರ್ಭಕೋಶದಲ್ಲಿ ಗೆಡ್ಡೆ ಆಗಿದೆ. ಏನಾಗಿದೆ? ಗರ್ಭಕೋಶದಲ್ಲಿ ಗೆಡ್ಡೆ ಆಗಿದೆ, ಹಾ, ಮಕ್ಕಳಾಗಿಲ್ಲ. ಅದಕ್ಕೋಸ್ಕರ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಆಯ್ತಮ್ಮ. 5ನೇ ಮನೆ ರಾಹುವಿನ ವಿಚಾರದಲ್ಲಿ ಕೇಳಿದಿರಾ? 5ನೇ ಮನೆ ಕ್ಯೂರ್ ಆಗುತ್ತಾ ಅಂತ ರಾಹು ನೋಡ್ಬೇಕು. ರಾಹು ರೆಟ್ರೋಗ್ರೇಡ್ ಬಂದಿರತಕ್ಕಂಥದ್ದು. ಆಪರೇಷನ್ ಮಾಡಿಸ್ಕೋಬೇಕು ಅಂತ ಬಂದಿದೆ. ಯಾಕಂದ್ರೆ ಬುಧನ ಕಾಂಬಿನೇಷನ್ ಅಲ್ಲಿ 8 ಬಂದಾಗ ಆಪರೇಷನ್ ಅಂತ ನಾವು ಹೇಳ್ತೀವಿ. ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅವರು. ಆಪರೇಷನ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಥವಾ ಏನು ಸಮಸ್ಯೆ? 2 ತಿಂಗಳಿಂದ ಗರ್ಭಕೋಶದಲ್ಲಿ ಗೆಡ್ಡೆ ಐತಿ ಅಂತ ಹೇಳಿ ಮೊನ್ನೆ ಎಲ್ಲ ತೋರ್ಸವ್ರೆ. ಅದೇ ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾವ್ರೆ ಡಾಕ್ಟ್ರು. ಗೆಡ್ಡೆ ತೆಗಿಯಲ್ವಂತ? ಬೇಡ, ಮಕ್ಕಳಾಗಿಲ್ಲ, ಇವಾಗ ಬೇಡ ಅಂತ ಹೇಳ್ತಾವ್ರೆ. ಸ್ವಲ್ಪ ಕಷ್ಟನೇ. ಯಾಕಂದ್ರೆ 5ನೇ ಮನೆಯಲ್ಲಿ ರಾಹುವಿನಲ್ಲಿ ತೋರಿಸಿಲ್ಲ. ಸ್ವಲ್ಪ ಕಷ್ಟ ಅಂತಾನೆ ತೋರಿಸ್ತಾ ಇದೆ. ಆಗೋದಿಲ್ಲ ಅಂತಾನು ಬರ್ತಾ ಇದೆ. 5ನೇ ಮನೆ ಎಲ್ಲಾರು ಇತ್ತು ಅಂತಂದ್ರೆ ನಾವು ನೋಡ್ಬೋದು. 5ನೇ ಮನೆಯಲ್ಲಿ ರಾಹು ರೆಟ್ರೋಗ್ರೇಡ್ ಆಗಿದೆ, ಬ್ಯಾಡ್ ಸೈಡ್ ಬಂದಿದೆ. ಸ್ವಲ್ಪ ಕಷ್ಟ ಇರ್ತಕ್ಕಂಥದ್ದೇ. ಒಳ್ಳೇದಾಗ್ಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ, ಯಾರಿದು? ನಾವು ಬಾಳ್ಕೊಟ್ಟೆ ಶ್ರೀನಿವಾಸ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ ಕೇಳೋದು. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 11 ತಾರೀಕು 11/9 1984. ಓಕೆ, ಹುಟ್ಟಿದ ಸಮಯ? ರಾತ್ರಿ 8:35 ಜಮಖಂಡಿ ಊರು. ಜಮಖಂಡಿ ಊರು. ಓಕೆ, ಏನ್ ಪ್ರಶ್ನೆ ಇತ್ತು? 35. ಮದುವೆ ಬಗ್ಗೆ ಕೇಳೋದು. ಮದ್ವೆ ಬಗ್ಗೆ. ಓಕೆ, 8:35 ಅಲ್ವಾ ರಾತ್ರಿ? ಹೌದ್ರಿ, ಹೌದ್ರಿ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಅದೇ ಮಗಂದು ಮದುವೆ ಸ್ವಲ್ಪ ಡಿಲೇ ಆಗ್ಲಿಕ್ಕೆ. ಡಿಲೇ ಏನಕ್ಕೆ ಡಿಲೇ ಆಗ್ತಾ ಇದೆ? ಯಾಕೆ ಬೇಗ ನೋಡಿ ಮುಗಿಸ್ತಾ ಇಲ್ಲ? ಸೆಟ್ ಆಗೋದು ಕನ್ಯಾ. ಏನಕ್ಕೆ ಸೆಟ್ ಆಗ್ಬೇಕು ನಿಮಗೆ? ಏನೇನ್ ಸೆಟ್ ಆಗ್ಬೇಕು ನಿಮಗೆ? ಅದೇ ಕನ್ಯಾನೇ ಸೆಟ್ ಆಗೋಕೆ. ಕನ್ಯಾ ಸೆಟ್ ಅಂದ್ರೆ ಏನರ್ಥ? ಅಲ್ಲ, ಕನ್ಯಾ ಬರೋದು ಆಗ್ಯಾವ್ರಿ. ಬರುತ್ತಾನೆ ಇಲ್ಲ. ಬಂದೇ ಅಲ್ರಿ. ಈಗ ಒಂದು 60 ತಿಂಗಳಿಂದ ಯಾವ ಕನ್ಯಾ ಬಂದೇ ಅಲ್ರಿ. ಸೊ ಇವಾಗ ಆಲ್ರೆಡಿ ಅವ್ರಿಗೆ 40 ವರ್ಷ ಆಯ್ತು. 40 ವರ್ಷ. 39. ಓಕೆ, ಅದ್ರಲ್ಲಿ 1 ವರ್ಷ ಡಿಸ್ಕೌಂಟ್ ಮಾಡ್ತಾರೆ. ಹಾಗೆ 40. ಯಾವ ವಯಸ್ಸಿಂದ ಶುರು ಮಾಡಿದ್ರಿ ಹುಡುಗಿ ನೋಡಕ್? ಹೇಳಿ ಫಸ್ಟ್. ಹುಡುಗಿ ನೋಡ್ಲಿಕ್ಕೆ ಅದು ಚಾಲು ಮಾಡಿವ್ರಿ. ಈಗ ಅದು ಒಂದು ಲಗ್ನ ಆಗಿತ್ತು 15 ವಯಸ್ಸಾಗ. ಲಗ್ನ ಆಗಿತ್ತು. ಆಗಿತ್ರಿ. ಅದು ಡೈವರ್ಸ್ ಆಗಿ ಮತ್ತೆ ಬರೋಲ್ಲ. ಸೊ ಹಾಗೆ ಹೇಳಿ ಆಲ್ರೆಡಿ ಮದುವೆ ಆಗಿದೆ, 2ನೇ ಮದುವೆ ನೋಡ್ತಾ ಇದೀವಿ ಅಂತ ಹೇಳಿ. ಅದನ್ನ 2ನೇ ಮದುವೆಗೆ 9ನೇ ಮನೆ ನೋಡ್ಬೇಕು. ಇಲ್ಲಿ ಭುಕ್ತಿಗಳಲ್ಲಿ 6, 12, 5 ಬಂದಿರತಕ್ಕಂಥ ಕಾಂಬಿನೇಷನ್ ಡೈವರ್ಸ್ ಕಾಂಬಿನೇಷನ್ ಆರಾಮಾಗಿ ತೋರಿಸ್ತಾ ಇದೆ. ಏನು ಮಾಡಕ್ಕಾಗಲ್ಲ. 6 ಅಂತ ಬಂದಾಗ ಇರುತ್ತೆ. 5 ಅಂತ ಬಂದಾಗ ಮುಂದಿನ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆಯಿಂದನೇ ಇರುತ್ತೆ. ಬಂದಿರತಕ್ಕಂಥದ್ದು ನೀವು ಜಾತಕ ನೋಡಿ ಸೆಟ್ ಮಾಡಕ್ಕಾಗಲ್ಲ. ಈ ಜಾತಕ ಏನ್ ಹೇಳುತ್ತೆ? ನನ್ನನ್ನು ಬಿಟ್ಬಿಡು,
ಕೆಲವೊಂದ್ಸತಿ ಏನ್ ಹೇಳುತ್ತೆ ಗ್ರಹಗಳು, ನನ್ನನ್ನೇನು ಕೇಳ್ಬೇಡ, ನಿನ್ ಚೆನ್ನಾಗಿರೋದು ಕೊಟ್ಟಿಲ್ಲ, ನೀವು ಮನಸ್ಸುಗಳು ಒಂದು ಮಾಡಕ್ಕಳಿ, ನಾವು ಕೊಡಕ್ಕಾಗಲ್ಲ. ಅರ್ಥ ಆಯ್ತಾ? ವೀಕ್ಷಕರು ಇದನ್ನ ತಿಳ್ಕೋಬೇಕು. ಎಲ್ಲಾ ಜಾತಕದಿಂದ ನಡೆಯುತ್ತೆ ಅಂದ್ರೆ ನಡೆಯಲ್ಲ. ಭಗವಂತನೇ ಕೈ ಎತ್ಬಿಟ್ಟಿರ್ತಾನೆ, ಒಂದ್ಸತಿ ಗ್ರಹಗತಿಗಳೇ ಕೈ ಎತ್ಬಿಟ್ಟಿರ್ತಾರೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಕಾರ್ಯ ಮುಂದೆ ಹೋಗ್ಬೇಕು ಅಂದಾಗ ಇದು ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಮದುವೆ, ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಮನಸ್ಸು ಸರಿ ಇಲ್ಲ, ಯಾಕೆ ಇದಕ್ಕಿಂತ ಮುಂಚೆ ನೀವು ಮಾಡಿರ್ತಿರಲ್ಲ, ಅಲ್ಲಿ ನೀವು ಅದ್ದೂರಿಯಾಗಿ ಮಾಡಿರ್ತೀರ. ಯಾರು ಅವ್ರು ಬಂದ್ರು, ಇವ್ರು ಬಂದ್ರು, ಅವ್ರು ಬಂದ್ರು, ಮನಸ್ಸೇ ಒಂದಾಗಿರಲ್ಲ ಅಲ್ಲಿ. ಸೊ ಇವರ ಜಾತಕದಲ್ಲಿ ಮನಸ್ಸು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬ್ಲೂ ಸಫೈರ್, ಸೌತ್ ಆಫ್ರಿಕನ್ ಬ್ಲೂ ಸಫೈರ್ ಬಲಗೈ ಮಧ್ಯದ ಬೆರಳಿಗೆ ದಯವಿಟ್ಟು ಅಲ್ಲಿ ಧರಿಸಬೇಕು. ಅದ್ರ ಜೊತೆಗೆ ಮೊಸರನ್ನ ಪ್ರತಿ ಶುಕ್ರವಾರ ಒಂದು 6 ತಿಂಗಳು ದಾನ ಮಾಡಿ. ಮುಂದೆ ಚಂದ್ರನ ಒಂದು ಕಾಂಬಿನೇಷನ್ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ 2-7 ಕಾಂಬಿನೇಷನ್ ಬಂದಿರತಕ್ಕಂಥದ್ದು. ಇಲ್ಲಿ ಶುಕ್ರದಶ ಚಂದ್ರಭುಕ್ತಿ 2024 ಮುಗಿಬೇಕು. ಮಂಗಳ ಬಂದಾಗ ಸ್ವಲ್ಪ ಆಗುತ್ತೆ, 24 ಮುಗಿಬೇಕು. 2024 ಮಾರ್ಚ್ ಆದ ನಂತರ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. 1-2 ಆಫರ್ಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿ ನಾನು ಹೇಳಿರ್ತಕ್ಕಂಥದ್ದು ಮಾಡಿ. ಇಂಥದ್ದೆಲ್ಲ ಅದಕ್ಕೆ ನಾನು ಹೇಳಿದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಿ ನೀವು ಮದುವೆಗೆ. ಹೆಣ್ಣಿನ ಕಡೆಯವರು ಮಾಡಿರ್ತಾರೆ, ನೀವು ಒಂದಷ್ಟು ಖರ್ಚು. ಕೇಸ್ಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ ಅವ್ರಿಗೆ. ಇದೊಂದು ಸಣ್ಣ ದುಡ್ಡು ಹಾಕಿ ನಮ್ಮ ಜೀವನ ಹಿಂಗಿದೆ, ಹುಷಾರಾಗಿರ್ಬೇಕು ಅಂತ ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ನಿಮ್ಗೆ ಈಗಲೂ ತಲೆಗೆ ಹೋಗಿಲ್ಲ. ಜಮಖಂಡಿ ಅವ್ರಿಗೆ ಇವಾಗಲೂ ತಲೆಗೆ ಹೋಗಿರಲ್ಲ. ಅಯ್ಯೋ ನಾವು ಕಲ್ತ್ಕೊಂಡು ನಾವು ನೋಡ್ಕೊಳ್ಳೋಣ, ಬರ್ತಕ್ಕಂಥ ಹುಡುಗಿ ಜಾತಕ ನೋಡೋಣ, ಅಥವಾ ಪ್ರಶ್ನಾಶಾಸ್ತ್ರ ಹಾಕಿ ಇವಳು ಸರಿ ಬರುತ್ತೋ ಇಲ್ಲೋ ನೋಡೋಣ. ಇಂಥ ಅದೃಷ್ಟನ ವೀಕ್ಷಕರೆಲ್ಲ ಕಳ್ಕೊತಾ ಇದ್ದೀರಾ. ವೀಕ್ಷಕರೆಲ್ಲ ಸತ್ಯವಾಗ್ಲೂ ಹೇಳ್ತೀನಿ, ಕಾಲರ್ಸ್ ಇಂದ ಹಿಡಿದು ವೀಕ್ಷಕರು ಕಳ್ಕೊತಾ ಇದ್ದೀರಾ. ಈ ಅದೃಷ್ಟ ನೀವು ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಭಗವಂತ ನಿಮ್ಮ ಜೊತೆಲಿರ್ತಾನೆ, ಗ್ರಹಗತಿಗಳು ನಿಮ್ಮ ಜೊತೆ ಇರುತ್ತೆ, ದಾರಿ ತೋರಿಸುತ್ತೆ. ಹೆಚ್ಚು ಸಮಸ್ಯೆ ಆಗದಂಗೆ ನಿಮ್ಮನ್ನು ನೋಡ್ಕೊಳ್ಳುತ್ತೆ. ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ, ಸಮಸ್ಯೆ ಆಗುತ್ತೆ, ಹೆಚ್ಚು ನಿಮಗೇನು ಅನ್ಸೋದೇ ಇಲ್ಲ. ಆ ರೀತಿ ಸಮಾಧಾನವಾಗಿ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರನ ಒಂದು ವರ್ಗದವ್ರು ಮಾತ್ರ ಕಲಿತು ಚೆನ್ನಾಗಿದ್ರು. ಅವ್ರನ್ನ ಬ್ರಾಹ್ಮಣರು ಅಂತ ಕರೆದ್ರು, ಬುದ್ಧಿವಂತರು ಅಂತ ಕರೆದ್ರು. ಏನಿಲ್ಲ ಸ್ವಾಮಿ, ಜಾತಕ ಇತ್ತು, ಜಾತಕ ನೋಡ್ಕೊಂಡ್ರು, ನನಗೆ ಸರಿ ಇಲ್ಲ, ಸುಮ್ಮನೆ ಆದ್ವಿ. ಯಾವಾಗ ಜೀವನದಲ್ಲಿ ಒಬ್ಬ ಹುಷಾರಿಲ್ಲ, ಹುಷಾರಾಗಿರ್ತಾನೆ, ಅವನು ಬುದ್ಧಿವಂತ. ಇನ್ನೇನಿದೆ? ಯಾರ್ಯಾರೋ ಏನೇನೋ ಹೇಳ್ತಾರೆ, ಅದು ಇದು ಇದು ಅದು ಅವ್ರು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ನಾನು ಹೇಳೋದು ಅಷ್ಟೇನೆ, ಒಂದೇ ವಿಚಾರ. ಬುದ್ಧಿ ಇರ್ತಕ್ಕಂಥವನು ಚೆನ್ನಾಗಿ ಬಾಳ್ವೆ ಮಾಡ್ತಾನೆ, ಜೀವನ ಮಾಡ್ತಾನೆ. ನಮ್ಮ ಜ್ಯೋತಿಷ್ಯ ನಮಗೆ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತೆ, ಸರಿ ತಪ್ಪುಗಳು ಸ್ವಲ್ಪ ತೋರಿಸುತ್ತೆ, ಮುಂಚೆನೆ ಸರಿ ದಾರಿ ನಡೆಯುತ್ತೆ. ಜ್ಯೋತಿಷ್ಯ ಕಲೀರಿ, ಚಾನ್ಸ್ ಇನ್ನೊಂದು ಸಿಗಲ್ಲ. ಇವತ್ತು ನಾನು ಕರಿತಾ ಇದ್ದೀನಿ, ಮುಂದೆ ನೋಡೋಣ ಅನ್ನೋರಿಗೆ ಲೈಫಲ್ಲಿ ಭಗವಂತ ಆಶೀರ್ವಾದ ಮಾಡಿಲ್ಲ ಅಂತ ಹೇಳ್ತೀನಿ. ನಿಜವಾಗ್ಲೂ ಧನ್ಯವಾದಗಳು ಗುರುಗಳೇ. ಹಾಗೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕು ಅಂದ್ರೆ ಇನ್ನು ಕೇವಲ 3 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೀಮಾ ಅಂತ. ನಾನು 66 ಬ್ಯಾಚ್ ಸ್ಟೂಡೆಂಟ್. ನಾನು ನಕ್ಷತ್ರ ನಾಡಿ ಕಲ್ತ ಮೇಲೆ ನನ್ನ ಲೈಫಲ್ಲಿ ಎಷ್ಟೋ ಚೇಂಜಸ್ ಆಗಿದೆ. ಇದು ನನ್ನ ಪರ್ಸನಲ್ ಒಪಿನಿಯನ್ ನಾನು ಹೇಳ್ತಾ ಇರೋದು. ಇದಕ್ಕಿಂತ ಮುಂಚೆ ನಾನು ಕಲ್ತ್ಕೊಂಡಿದ್ದೆ ಇರುವಾಗ ನನ್ನ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು, ಲೈಫೇ ಬೇಜಾರಾಗ್ಬಿಟ್ಟಿತ್ತು. ಇಲ್ಲಿ ಬಂದ್ಮೇಲೆ ಗುರುಗಳೆಲ್ಲ ಹೇಳ್ಕೊಟ್ಮೇಲೆ ಎಷ್ಟು ರಿಲೀಫ್ ಆಗಿದೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗ್ತಿದೆ, ಖುಷಿ ಆಗ್ತಿದೆ. ನನ್ನ ನಕ್ಷತ್ರ ನಾಡಿಗೆ ಬಂದು ತುಂಬಾ ಒಳ್ಳೇದಾಯ್ತು ಅಂತ. ಇವತ್ತವರೆಗೂ ನಾನು ನಕ್ಷತ್ರ ನಾಡಿ ಏನೇ ಪ್ರಾಬ್ಲಮ್ಸ್ ಬಂದ್ರು ನಾನು ನಕ್ಷತ್ರ ನಾಡಿಲ್ಲ ಕೇಳೋದು. ಎಲ್ರು ನನ್ಗೆ ಹೆಲ್ಪ್ ಮಾಡ್ತಾರೆ. ಧನಲಕ್ಷ್ಮಿ ಮ್ಯಾಮ್ ಅಂತ ಇದ್ದಾರೆ, ಅವರು ತುಂಬಾ ಹೆಲ್ಪ್ ಮಾಡ್ತಾರೆ, ಗುರುಗಳು ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ಎಲ್ರಿಗೂ ಹೇಳೋದು ನಾನು ಇಷ್ಟ, ಬಂದು ನಕ್ಷತ್ರ ನಾಡಿ ಕಲ್ತ್ಕೊಳ್ಳಿ. ನಿಮ್ ಫ್ಯೂಚರ್ ನ ನೀವು ಬ್ರೈಟ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಅಂತ ಗೋಲ್ಡನ್ ಚಾನ್ಸ್ ಅದ ಇದು ಅಂತ ತಿಳ್ಕೊಳ್ಳಿ. ನಿಮ್ ಲೈಫ್ ಒಂದು ಒಳ್ಳೆ ಆಪರ್ಚುನಿಟಿ, ಯಾರು ಮಿಸ್ ಮಾಡ್ಕೋಬೇಡಿ, ಬಂದು ಕಲ್ತ್ಕೊಳ್ಳಿ. ಏನು ಕಷ್ಟ ಇಲ್ಲ, ಡಾಕ್ಟರೇಟ್ ಅವ್ರಿಗೂ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ನಿಮ್ಗೆಲ್ಲ ಅರ್ಥ ಆಗುತ್ತೆ, ಈಸಿ ಅನ್ಸುತ್ತೆ ನಿಮ್ಗೆ. ಕಲಿತಾ ಅದೇ ನಿಮ್ಗೆ ಈಸಿ ಅನ್ಸುತ್ತೆ. ಗುಡ್ ಲಕ್ ಫಾರ್ ಎವ್ರಿಬಡಿ. ಥ್ಯಾಂಕ್ ಯು. ನೋಡ್ಕೊಂಡ್ ಬಂದ್ರಿ ಅಲ್ವಾ ವೀಕ್ಷಕರೇ? ಆದಷ್ಟು ಬೇಗ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಮಿಸಸ್ ಧನರಾಜ್ ಅಂತ. ನನ್ನ ಮಿಸಸ್ ನೋಡ್ಬೇಕಾಯ್ತು ಆರೋಗ್ಯ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ಹಾಕಿ ಹುಟ್ಟಿದ ಸಮಯವನ್ನ ತಿಳಿಸಿ. 22/4/1963. ಓಕೆ, ಹುಟ್ಟಿದ ಸಮಯ
ಬೆಳಗ್ಗೆ 2:50. ಓಕೆ, ಹುಟ್ಟಿದ ಸ್ಥಳ ಯಾವುದು? ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ಸರ್ ಆರೋಗ್ಯ ಆಯ್ತು. ಕುಂಭಲಗ್ನದಲ್ಲಿ ಹುಟ್ಟಿದ್ದಾರೆ, ಮೀನರಾಶಿಲಿ ಉತ್ತರ ಭಾದ್ರಪದ ನಕ್ಷತ್ರ. ಸದ್ಯಕ್ಕೆ ಅವರಿಗೆ ಚಂದ್ರದಶೆ ನಡೀತಾ ಇರ್ತಕ್ಕಂಥದ್ದು. ಚಂದ್ರನ ನಕ್ಷತ್ರ 12ನೇ ಮನೆಯಲ್ಲಿರ್ತಕ್ಕಂಥದ್ದು. ಶನಿಯ ಒಂದು ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ವಾತ ಪ್ರಕೃತಿ, ಸ್ವಲ್ಪ ಓಡಾಡೋಕೆ ಕಷ್ಟ ಆಗದೆ ಇರ್ತಕ್ಕಂಥ ಸಾಧ್ಯತೆ, ಕಾಲು ನೋವು ಬರ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು. ರಾಡ್ ಹಾಕ್ತಕ್ಕಂಥ ಸಾಧ್ಯತೆಯನ್ನು ಮುಂದೆ ಬರ್ತಕ್ಕಂಥದ್ದು ಜಾತಕದಲ್ಲಿ ತೋರಿಸ್ತಾ ಇದೆ. ಶನಿಯ ಒಂದು ವಿಚಾರ ಇರೋದ್ರಿಂದ ಶನಿಯ ಒಂದು ಎಳ್ಳೆಣ್ಣೆಯನ್ನ ದಯವಿಟ್ಟು ದಾನ ಮಾಡಿ, ಅದರ ಜೊತೆಗೆ 8 ಮುಖದ ರುದ್ರಾಕ್ಷಿ ಹಾಕಿ ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸಿರಿ ಕನ್ನಡ ಚಾನೆಲ್ ನೋಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ನಮಸ್ಕಾರ.